ಆಕಾಶವಾಣಿ ಧಾರವಾಡ. ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಕೇಳುಗರಿಗೆಲ್ಲ ಗಣೇಶ ಹಬ್ಬದ ಶುಭಾಶಯಗಳು. ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸಾರ್ವಜನಿಕ ಗಣೇಶೋತ್ಸವ ಸೌಹಾರ್ದತೆಯ ಸಂಕೇತ. ಈ ಕುರಿತು ಒಂದು ಚರ್ಚೆ. ಭಾಗವಹಿಸುತ್ತಾರೆ ಸುಕ್ಕದ ಜೋಶಿ, ವಿಜಯ್ ಸುಲಾಖೆ, ವೀರಣ್ಣ ಪತ್ತಾರ್, ಉದಯ್ ಎಂಡಿಗೆರಿ ಹಾಗೂ ಜಯಶ್ರೀ ಎಂಡಿಗೆರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಆತ್ಮೀಯ ಕೇಳುಗರೆ, ಗಣೇಶ ಹಬ್ಬದ ಶುಭಾಶಯಗಳು. ಗಣೇಶೋತ್ಸವ ಸಾರ್ವಜನಿಕ ಒಂದು ಉತ್ಸವ. 1893 ಬಾಲಗಂಗಾಧರ ತಿಲಕ್ ಅವರು ಇದನ್ನು ಒಂದು ದೇಶವ್ಯಾಪಿಯಾಗಿ ಒಂದು ಆಂದೋಲನವಾಗಿ ರೂಪುಗೊಂಡಿಸಿದರು. ಒಂದು ರಾಷ್ಟ್ರೀಯತಾವಾದವನ್ನ ಪ್ರಚುರಪಡಿಸುವ ನಿಟ್ಟಿನೊಳಗೆ ಮುಖ್ಯವಾಗಿ ಅವಾಗ ಬ್ರಿಟಿಷರು ದಬ್ಬಾಳಿಕೆ ಇತ್ತು, ಸಾರ್ವಜನಿಕ ಸಭೆಗಳನ್ನು ನಿಷೇಧಿಸಿದ್ರು, ಆದರೆ ಉತ್ಸವಗಳನ್ನು ನಿಷೇಧಿಸಿರಲಿಲ್ಲ ಅವರು. ಹೀಗಾಗಿ ಇದನ್ನ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಏಣಿಯಾಗಿ ಅವರು ಮಾಡಿಕೊಂಡ್ರು. ಅದಕ್ಕಿಂತ ಮೊದಲ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಗಣಪತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಅಂದ್ರೆ ಹಿಂದೂಗಳನ್ನ ಒಂದು ಮಾಡಬೇಕು, ಅಂದ್ರೆ ಹಿಂದೂ ಹೃದಯದ ಸಾಮ್ರಾಟ್ ಅಂತೇಳಿ ಅವ್ರನ್ನ ಕರೀತಾರೆ. ಆ ನಿಟ್ಟಿನೊಳಗೆ ಅನಂತರ ಪುಣೆದೊಳಗ ಪೇಶ್ವೆ ಅವರ ಸಹಕಾರದೊಂದಿಗೆ ಕೂಡ ಗಣೇಶೋತ್ಸವ ಮಾಡ್ತಾ ಇದ್ರು. ಅವರು ಗಣೇಶನ ಬಗ್ಗೆ ಬಹಳ ಅಪರಿಮಿತ ಭಕ್ತಿ, ಪುರಾಣದಲ್ಲಿ ಬರುವಂತಹ ಗಣೇಶನ ಮಹತ್ವವನ್ನು ಸಾರಿ ಹೇಳುತ್ತಾ ಸಾರ್ವಜನಿಕರಲ್ಲಿ ಒಂದು ಒಮ್ಮತವನ್ನ ಮುಟ್ಟಿಸುವ ನಿಟ್ಟಿನೊಳಗೆ ವಿಶೇಷವಾಗಿ ಬಾಲಗಂಗಾಧರ ತಿಲಕ್ ಅವರು ಒಂದು ಹಿಂದೂ ಮುಸ್ಲಿಂ ಏಕತೆ ಸಾಧಿಸಲಿಕ್ಕೂ ಕೂಡ ಇದನ್ನ ಉಪಯೋಗ ಮಾಡಿಕೊಂಡ್ರು. ಅಂದ್ರೆ ಮುಸ್ಲಿಮರಲ್ಲಿ ಕೂಡ ಒಂದು ಬಾಂಧವ್ಯ ಇರಬೇಕು, ನಮ್ಮ ಹಿಂದೂಗಳ ಒಂದು ಈ ಹಬ್ಬವನ್ನ ಅವರು ಕೂಡ ಪ್ರೀತಿಯಿಂದ ಆಚರಿಸಬೇಕು, ಮತ್ತೆ ಒಂದು ಉತ್ತಮ ಭಾವನೆಗಳು, ರಾಷ್ಟ್ರೀಯತೆ, ನಾವೆಲ್ಲ ಒಂದು ಅನ್ನೋ ಒಂದು ಭಾವನೆಯನ್ನ ಮುಗಿಸಬೇಕು ಅಂತ ಹೇಳಿ ಅವರು ಬಹಳ ಪ್ರಯತ್ನ ಮಾಡಿದ್ರು. ಹೀಗಾಗಿ ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಗಣೇಶೋತ್ಸವ ಅಂದ್ರೆ ನಮ್ಗೆ ಯಾವಾಗಲೂ ನೆನಪುಳಿತಾರೆ. ಇವತ್ತ ನಾವು ನಮ್ಮ ಜೊತೆಗೆ ಧಾರವಾಡದ ಗಾಂಧಿ ಚೌಕ್ ಗಜಾನೋತ್ಸವ ಸಮಿತಿಯ ಕೆಲವೊಬ್ಬರು ಸದಸ್ಯರಿದ್ದಾರೆ. ಮುಖ್ಯವಾಗಿ ಧಾರವಾಡ ಅಂದ್ರೆ ಮೊನ್ನೆ ತಾನೇ ಉದಯ ಎಂಡಿಗೆರು ನಮ್ಮ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಖಿಲಾಫತ್ ಕಾರ್ಯಕರ್ತರು ಒಂದು ಹುತಾತ್ಮರಾದಂತಹ ಒಂದು ಊರು. ಹೀಗಾಗಿ ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಧಾರವಾಡದ ಕಾಣಿಕೆ ಇದೆ. ಕಿತ್ತೂರು ಚೆನ್ನಮ್ಮ ಥ್ಯಾಕರೆಯನ್ನ ಭೇಟಿಯಾಡಿದ್ದು, ಥ್ಯಾಕರೆ ಗೋರಿ ಕೂಡ ನಮ್ಮ ಧಾರವಾಡದಲ್ಲಿದೆ. ಹೀಗಾಗಿ ಧಾರವಾಡ ಒಂದು ಹೆಸರು ಮಾಡಿದೆ. ಆ ವಿಷಯದೊಳಗೆ ಇವತ್ತ ಸಾರ್ವಜನಿಕ ಗಣೇಶೋತ್ಸವ ವಿಜೃಂಭಣೆಯಿಂದ ಧಾರವಾಡದಲ್ಲಿ ಕೂಡ ನಡೆದಿದೆ. ಹುಬ್ಬಳ್ಳಿ ಒಳಗೂ ಕೂಡ ಕಮಡೋಳ ಶೆಟ್ಟರ ಒಂದು ನೇತೃತ್ವದೊಳಗ ಬಹಳ ಹಿಂದಿನಿಂದಲೇ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೀತಿತ್ತು. ಇವತ್ತು ನಮ್ಮ ಜೊತೆಗೆ ಶ್ರೀಯುತ ಸುಖದ್ ಜೋಶಿ ಅವರಿದ್ದಾರೆ, ಬಹಳ ಯಶಸ್ವಿ ಕೃಷಿಕರು, ಹಾಗೇನೆ ಉದ್ಯಮಿಗಳು. ಮತ್ತೆ ನಮ್ಮ ಉದಯ ಎಂಡಿಗೆರೆ ಅವರಿದ್ದಾರೆ. ಉದಯ ಎಂಡಿಗೆರೆ ಅವರು ಸಾಮಾಜಿಕ ಕಾರ್ಯಕರ್ತರು, ಹಾಗೇನೆ ಅವರು ಉದ್ಯಮಿ ಆದ್ರೂ ಕೂಡ ಸಮಾಜದೊಳಗ ಒಂದು ಉತ್ತಮ ಕೆಲಸ ಆಗಬೇಕು ಅಂದ್ರೆ ಯಾವಾಗಲೂ ಸದಾ ಮುಂದಿರ್ತಾರೆ. ವಿಜಯ್ ಸುಲಾಖೆ ಅವರಿದ್ದಾರೆ, ಅವರು ಕೂಡ ಒಂದು ಸಾರ್ವಜನಿಕ ಗಣೇಶೋತ್ಸವ ಕುರಿತಂತೆ ಅಪರಿಮಿತ ಪ್ರೀತಿಯನ್ನ ಇಟ್ಕೊಂಡಂತವರು. ನಮ್ಮ ಜೊತೆಗೆ ಜಯಶ್ರೀ ಎಂಡಿಗೆರೆ ಮೇಡಮ್ ಅವರಿದ್ದಾರೆ, ಅಕ್ಕನ ಬಳಗದೊಳಗ ಸಕ್ರಿಯ ಕಾರ್ಯಕರ್ತೆ, ಹಾಗೇನೆ ಆಕಾಶವಾಣಿಯ ಮೇರು ಕಲಾವಿದ ವೀರಣ್ಣ ಪತ್ತಾರ್ ಅವರು, ಆಕಾಶವಾಣಿಯ ನಾಟಕದ ಎ ಗ್ರೇಡ್ ಕಲಾವಿದ. ಮತ್ತೆ ವಿಶೇಷವಾಗಿ ಸಂಗೀತ ಇರಬಹುದು, ನೃತ್ಯ ಇರಬಹುದು, ಯಾವುದೇ ಒಂದು ಇದರೊಳಗೆ ಸಾರ್ವಜನಿಕ ಕಾರ್ಯಕ್ರಮದೊಳಗೆ ಶಿವರಾತ್ರಿಯನ್ನ 50 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ, ತಮ್ಮ ಮನೆಯಲ್ಲೇನೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ಒಂದು ವಿರಳ ವ್ಯಕ್ತಿತ್ವ ಹೊಂದಿರುವಂತಹ ವೀರಣ್ಣ ಪತ್ತಾರ್ ಅವರು ಇದ್ದಾರೆ. ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇವತ್ತು ಆರಂಭದೊಳಗೆ ನಮ್ಗೆ ಸುಖತ್ ಜೋಶಿ ಅವ್ರನ್ನ ನಾವು ಕೇಳೋಣ. ಸುಖತ್ ಜೋಶಿ ಅವರೇ, ನಿಮಗೆ ಅಭಿನಂದನೆಗಳು, ಗಣೇಶೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಒಂದು ಸಾರ್ವಜನಿಕ ಗಣೇಶೋತ್ಸವ ಏನು ನಿಮ್ಮಲ್ಲಿ ಆರಂಭ ಆಯಿತು, ಯಾವಾಗ ಆರಂಭ ಆಯಿತು, ಏನು ಅದರ ಇತಿಹಾಸ? ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕ ಗಣೇಶೋತ್ಸವ ಮೊದಲಾಗಿ ಪಬ್ಲಿಕ್ ಆಗಿ ಇರಲಿಲ್ಲ ಸರ್. ಅದು ಕೆಲವೊಂದು ಎಪಿಎಂಸಿ ಮತ್ತು ಇದಕ್ಕಷ್ಟೇ ಸೀಮಿತವಾಗಿತ್ತು. ಅದನ್ನು 1964-65ರಲ್ಲಿ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಂದೆಯವರು ಮೊದಲೇ ಸರ್ತಿ ಧಾರವಾಡದಲ್ಲಿ ಸಾರ್ವಜನಿಕವಾಗಿ ಗಣಪತಿ ಕೂಡಿಸಬೇಕಂತ ಪರಾವು ಮಾಡಿ, ಅಂದ್ರೆ ಎಲ್ಲರೂ ಯಂಗ್ಸ್ಟರ್ಸ್ ಅವಾಗ ಅದನ್ನ ಗಾಂಧಿ ಚೌಕದಲ್ಲಿ ನಮ್ದು ಕಾರ್ಯಕ್ಷೇತ್ರ ಇರೋದ್ರಿಂದ ಅಲ್ಲಿ ಶುರು ಮಾಡಿದ್ರು. ಮೊದಲೇ ಗಣಪತಿ ಸಾರ್ವಜನಿಕ ಕೂತದ್ದು 65ನೇ ಇಸ್ವಿಯಲ್ಲಿ. ಅದು ಫಸ್ಟ್ ಗಣಪತಿ ಚಕಡಿಯಲ್ಲಿ ಎಲ್ಲ ಕಡೆ ಮೆರವಣಿಗೆ ಮಾಡಿತ್ತು. ಆದ್ರೆ ಅವಾಗ ಧಾರವಾಡ ಸಣ್ಣ ಪ್ರಮಾಣದಲ್ಲೇ ಇದ್ದುದ್ರಿಂದ ಕೆಲವೊಂದು ಜನ ಅದರೊಳಗೆ ಅಲ್ಲಿ ಹನುಮಂತಪ್ಪ ಬೆಟಗಿರಿ ಹೆಬ್ಬಳ್ಳಿ ಎಕ್ಸಿಂದ ಅಂದ್ರೆ ಅಥವಾ ಶಾಮರಾವ್ ಬೋಲೆ ಇರಲಿ, ನಮ್ಮ ವಸಂತ್ ಪಾಠಕ್ ಅವರು, ಅರುಣ್ ಜೋಶಿ ಅಂತ ನಮ್ಮ ಕಾಕ ಅವರು, ಪ್ರಭಾಕರ್ ಜೋಶಿ ಅಂತ ನಮ್ಮ ತಂದೆಯವರು, ಅಶೋಕ್ ಮೋಟೆ, ಈ ತರದ ಅಂದ್ರೆ ಒಂದೇ ಏಜ್ ಗ್ರೂಪ್ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದವರೆಲ್ಲ ಸೇರ್ಕೊಂಡು ಇದನ್ನ ನೀವು ಅಗಳೇ ಹೇಳದಂಗೆ ಲೋಕಮಾನ್ಯ ತಿಲಕರದ್ದು ಏನು ವಿಚಾರಗಳನ್ನ ಇಲ್ಲಿ ಧಾರವಾಡದಲ್ಲಿ ಶುರು ಮಾಡ್ಬೇಕನ್ನೋ ಉದ್ದೇಶದಿಂದನ ಅದನ್ನ ಶುರು ಮಾಡಿದ್ರು. ಆ ಉದ್ದೇಶದಿಂದ ಹಂಗ ಶುರು ಆಯ್ತು. ಆಮೇಲೆ ಆಕ್ಚುಲಿ ಫಸ್ಟ್ ಕಲೆಕ್ಷನ್ ಗಿಲೆಕ್ಷನ್ ಈ ತರ ಯಾವ್ದು ಇರ್ಲಿಲ್ಲ. ತಮ್ಮಿಂದ ಕೈಯಿಂದ ಹಾಕುದು, ಕೆಲಸಗಾರ ನಾವೇ ಅದರಲ್ಲಿ ವಾಲಂಟಿಯರ್ ಅಂತಾನೆ ಕೆಲಸ ಮಾಡ್ತಾ ಬಂದಿದ್ವಿ. ಆಮೇಲೆ ಫೋರ್ಸಬಲಿ ಯಾರ ಹತ್ರ ಕಲೆಕ್ಷನ್ ಮಾಡೋದಿಲ್ಲ. ಯಾವುದೇ
ಯಾವುದೇ ಸೌಂಡ್ ಸಿಸ್ಟಮ್ ಆಗ್ಲಿ ಡಿಜೆ ಆಗ್ಲಿ ಈ ತರದ್ ಅವತ್ತಿಂದ ಇವತ್ತು 60ನೇ ವರ್ಷ ಆಗ್ಲಿಕ್ಕೆ ಬಂತೀಗ ಯಾವುದೇ ವರ್ಷನೂ ನಾವು ಆ ತರದ್ ಯಾವುದೇ ಸೌಂಡ್ ಸಿಸ್ಟಮ್ ಆಗ್ಲಿ ಡಿಜೆ ಆಗ್ಲಿ ಮಾಡಿಲ್ಲ. ಏನು ಧಾರ್ಮಿಕವಾಗಿ ಕಾರ್ಯಕ್ರಮ ನಡೀಬೇಕು ಆ ತರದ್ ಕಾರ್ಯಕ್ರಮ ಗಣಹೋಮ ಅನ್ರಿ, ಮಂತ್ರ ಪುಷ್ಪ, ಈ ತರದ್ ನಿತ್ಯ ಪೂಜಾ ಇರೋದು ಇದನ್ನೇ ಅಂದ್ರೆ ಅವ್ರು ಅದೇ ದಾರಿ ಹಾಕಿ ಕೊಟ್ಟರು ನಾವು ಆ ದಾರಿ ಒಳಗೇನೆ ಮುಂದೆ ಹೋಗ್ತಾ ಇದ್ವಿ. ಇದು ಒಂದು ಇದ್ರದ್ದು ಸ್ಮಾಲ್ ಹಿಸ್ಟ್ರಿ. ಬಹಳ ಸಂತೋಷ ಸುಖದ್ ಜೋಶಿ ಅವರೇ. ಗಾಂಧಿ ಚೌಕ್ ಅಂದ್ರೆ ಧಾರವಾಡದ ಹೃದಯ ಭಾಗ, ಅದರಲ್ಲಿ ಧಾರವಾಡದ ಹೃದಯ ಭಾಗದ ಈಗೂ ಕೂಡ ಗಾಂಧಿ ಚೌಕ್ ಅಂದ್ರೆ ಲಕ್ಷ್ಮೀ ಅರ್ಬನ್ ಬ್ಯಾಂಕ್ ಇದೆ, ಮಹಾಲಕ್ಷ್ಮಿ ಬ್ಯಾಂಕ್, ಮತ್ತೊಂದು ಯಾವ್ದು ಹಂಗಾಗಿ ಇದು ಹೃದಯ ಭಾಗನೇ ಇನ್ನೂ ಕೂಡ. ಈಗ ನಮ್ ಜೊತೆಗೆ ಸುಖತ್ ಅವರೇ ಬಹಳ ಆರಂಭಿಕವಾಗಿ ಒಳ್ಳೆ ಮಾತುಗಳನ್ನು ಹೇಳಿದ್ದೀರಿ. ಉದಯ ಎಂಡಿಗೆರೆ ಅವರು ನಮ್ ಜೊತೆಗಿದ್ದಾರೆ. ಉದಯ ಎಂಡಿಗೆರೆ ಅವರೇ, ನೀವು ಸಾಮಾಜಿಕ ಕಾರ್ಯಕರ್ತರು, ಒಂದು ಸಮಾಜ ಸೇವೆ ನೀಡೋ ನಿಟ್ಟಿನೊಳಗೆ ವಿಶೇಷವಾಗಿ ತಾವು ಕಾರ್ಗಿಲ್ ಸ್ತೂಪ ಆಗಿರಬಹುದು ನಮ್ಮ ಧಾರವಾಡದೊಳಗೆ, ಆಮೇಲೆ ಖಿಲಾಫತ್ ಕಾರ್ಯಕರ್ತರ ಒಂದು ನೆನಪನ್ನ, ಹುತಾತ್ಮರಾದಂತಹ ಒಂದು ಸವಿ ನೆನಪುಗಳು ಅವೇನಿದಲ್ಲ ಅದನ್ನ ಯಾವಾಗ ನೆನಪಿನಿಟ್ಟುಕೊಂಡು ಧಾರವಾಡದ್ದು ಒಂದು ಕಾಣಿಕೆ ಇದೆ ಅಂತ ಹೇಳಿ ಈ ಕುರಿತಂತೆ ಮತ್ತೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನೀವೇನು ಗಾಂಧಿ ಚೌಕದೊಳಗೆ ನೀವು ಸೇರಿದಿರಲ್ಲ, ನಿಮಗೆ ಏನು ಪ್ರೇರಣೆ ಮತ್ತೆ ಹೇಗೆ ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಿಸಲ್ಪಡ್ತದ? ಸಾರ್ವಜನಿಕ ಗಣೇಶೋತ್ಸವ ನಮ್ಮ ಗಾಂಧಿ ಚೌಕಿನ ಒಂದೇನು ಸಮಾನ ಮನಸ್ಕರ ಗೆಳೆಯರ ಬಳಗ ಏನ್ ಆಚರಣೆ ಮಾಡ್ತದ, ಇದು ಒಟ್ಟಾರೆ ಒಂದು ಮಾದರಿ ಗಣೇಶೋತ್ಸವ. ಬಾಲ್ ಗಂಗಾಧರ ತಿಲಕರು ಯಾವ ಕಲ್ಪನೆಯನ್ನು ಇಟ್ಟುಕೊಂಡು ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು, ಅದೇ ಕಲ್ಪನೆಯೊಳಗನೆ ಈ ಗಾಂಧಿ ಚೌಕಿನ ಒಂದು ಗಣೇಶೋತ್ಸವ ಸಮಿತಿ ಇವತ್ತಿನ ತನೂ ತನ್ನ ಕೆಲಸ ಕಾರ್ಯಗಳನ್ನು ನಡೀತಾ ಬಂದದ. ಈಗ ಗಣೇಶೋತ್ಸವ ಅಂತಂದ್ರ ಕೇವಲ ಆ ಗಣೇಶೋತ್ಸವ ಧಾರ್ಮಿಕ ಕಾರ್ಯಗಳಿಗೆ ಸೀಮಿತ ಆಗದನ ಇವತ್ತಿನ ದಿವಸ ಸಾಂಸ್ಕೃತಿಕವಾಗಿ ಮತ್ತು ಸಮಾಜವನ್ನ ಸಂಘಟನೆ ಮಾಡೋದ್ರೊಳಗ ಯಾವ ರೀತಿಯೊಳಗೆ ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತತಿ ಅನ್ನೋದನ್ನ ನಮ್ಮ ಗಣೇಶೋತ್ಸವ ಸಮಿತಿಗಳ ತೋರಿಸ್ಲಿಕ್ಕತ್ತಿದ್ದಾವ. ಗಣೇಶೋತ್ಸವ ಅಂತಂದ್ರ ನೋಡ್ರಿ, ಎಲ್ಲಾರು ಮಹಾಗಣಪತಿಯನ್ನ ಪ್ರತಿಯೊಬ್ಬರ ಮನೆಯೊಳಗೂ ಪೂಜೆ ಮಾಡ್ತಾರ. ಆ ಪ್ರತಿಯೊಬ್ಬರ ಮನೆಯೊಳಗೆ ಪೂಜೆ ಮಾಡೋದು ಬೇರೆ, ಸಾರ್ವಜನಿಕವಾಗಿ ನಾವು ಕೂಡೋದ್ರಿಂದ ಪ್ರತಿಯೊಬ್ಬರು ಒಬ್ಬರಿಗೊಬ್ಬರು ಸಂಬಂಧಗಳ ಬೆಳಿತಾವ ಮತ್ತು ಒಬ್ಬರಿಗೊಬ್ಬರು ಆ ಸಂದರ್ಭದೊಳಗೆ ನಾವು ಯಾವಾಗೋ ಏನೋ ಒಂದು ಮನಸ್ತಾಪಗಳಿದ್ರ ಆ ಒಟ್ಟಾರೆ ಎಲ್ಲಾರು ಕೂಡಿ ಕೆಲಸ ಮಾಡೋದ್ರಿಂದ ನಮ್ಮ ಮನಸ್ತಾಪಗಳ ಕೂಡಿ ನಾವೆಲ್ಲರೂ ಒಂದು ಅನ್ನುವಂತ ಕಲ್ಪನೆ ಬರ್ತದೆ. ಇದರಿಂದ ಇದು ನಮ್ಮ ದೇಶಕ್ಕೆ ಏನೈತಿ ಇದು ಬಹುದೊಡ್ಡವಾದಂತ ಕೊಡುಗೆ. ನಮ್ಮ ದೇಶಕ್ಕೆ ಐಕ್ಯತೆ ಮತ್ತು ಎಲ್ಲರೂ ಸೌಹಾರ್ದತೆಯನ್ನು ಮೂಡಿಸೋದ್ರೊಳಗೆ ಗಣೇಶೋತ್ಸವದ ಪಾತ್ರ ಬಹಳ ದೊಡ್ಡದು ಅನ್ನೋದು ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ಬಹಳ ಸಂತೋಷ. ಇದರೊಳಗೆ ನಾನು ಒಂದು ಅಡಿಷನ್ ಮಾಡ್ತೀನಿ ಸರ್. ಇವರು ಸೌಹಾರ್ದತೆ ಅಂದ್ರೆ ಸಮಾಜವನ್ನು ಒಟ್ಟಿಗೆ ತಗೊಂಡೋಗೋದು, ಈ ಕಲ್ಪನೆಯನ್ನ ಏನ್ ಬೆಳೆಸ್ತೇವೆ ಅಂತಂದು ಅದರೊಳಗೆ ನಮ್ದೊಂದು ರೋಲ್ ಅಂತಾರ. ಅವಾಗ ಗಾಂಧಿ ಚೌಕದಲ್ಲಿ ನಾವು ಶುರು ಮಾಡಿದಾಗ ಅಲ್ಲಿ ಟಾಂಗಾ ಸ್ಟ್ಯಾಂಡು ಮತ್ತು ರಿಕ್ಷಾ ಸ್ಟ್ಯಾಂಡ್, ಅಂದ್ರೆ ಟಾಂಗಾಗಳು ಹೆಚ್ಚಿಗೆ ರಿಕ್ಷಾಗಳು ಕಡಿಮೆ, ಆ ಜಾಗದಲ್ಲೇ ನಾವು ಕುಡಿಸ್ತಾ ಇದ್ವಿ. ನಮ್ದು ಯೂಶುವಲಿ ರಾತ್ರಿ ಗಣಪತಿ ಕಾಯುವಂತದ್ದು ಏನ್ ಕಾರ್ಯಕ್ರಮ ಅದ ಅಂದ್ರೆ ರಾತ್ರಿ 12 ಗಣಪತಿ ಕಾಯ್ಬೇಕಲ್ಲ, ಅದಕ್ಕೆ ವಾಲಂಟಿಯರ್ಸ್ ನಾವು ಇರ್ತಿದ್ವಿ. ಆದ್ರೆ ನಮಗೆ ಅವರು ಮುಸ್ಲಿಂ ಬಾಂಧವರು ಕೆಲವರು ಏನ್ ರಿಕ್ಷಾ ನೈಟ್ ಡ್ಯೂಟಿ ಹೊಡಿತಿದ್ರು, ಅವ್ರು ನಮಗ್ ಹೇಳ್ತಿದ್ರು, ರಾತ್ರಿ ವಿಚಾರ ನೀವು ಮಾಡಬೇಡ್ರಿ, ನೀವು ಹೋಗಿ ಮನೆ ಮಲ್ಕೋರಿ, ನಾವೆಲ್ಲ ನೋಡ್ಕೊತೇವೆ ಅಂತ. ಅಂದ್ರೆ ಮೊನ್ನೆವರೆಗೂ ಏನು ಸೌಹಾರ್ದತೆ, ಆ ಸೌಹಾರ್ದತೆ ನಮ್ಮಲ್ಲಿ. ಅಂದ್ರೆ ರಾತ್ರಿ ಗಣಪತಿ ಕಾಯುವ ಕೆಲಸ ಮೋಸ್ಟ್ಲಿ ಆ ರಿಕ್ಷಾ ಸ್ಟ್ಯಾಂಡ್ ಅವ್ರದೇ, ಅವ್ರ ಜವಾಬ್ದಾರಿ ಮೇಲೆ ನಾವು ಗಣಪತಿ ಬಿಟ್ಟು ಹೋಗ್ಬಿಡ್ತೀವಿ. ಅಂತ ಪ್ರೀತಿ ನೋಡ್ರಿ. ಅದು ತಾವಾಗ ಹೇಳ್ತಿದ್ರು, ಅಣ್ಣ ತಮ್ಮೆ ಜಾವ ಹಮೆ ಸೋತೆ ದಿಕ್ತೆ ಗಣಪತಿ ಸೌಹಾರ್ದತೆ ಅನ್ನೋದು. ಅಂದ್ರೆ ಅದು ಅವಾಗಿನ ಮತ್ ಅವ್ರದ್ದು ಎಲ್ಲಾ ರಿಕ್ಷಾ ಸ್ಟ್ಯಾಂಡ್ ಅವರಾಗ್ಲಿ ಟಾಂಗಾ ಸ್ಟ್ಯಾಂಡ್ ವಾರದಲ್ಲಿ ಒಂದು ದಿನ ಅವ್ರು ಸೆಲೆಕ್ಟ್ ಮಾಡಿ ತಮ್ದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಒಂದು ಪೂಜೆ ಮಾಡಿಸ್ತಾ ಇದ್ರು ಅಲ್ಲಿ. ಆಮೇಲೆ ಈ ರಿಕ್ಷಾ ಸ್ಟ್ಯಾಂಡ್ ಅವರು ತಮ್ಮ ಇದು ಖರ್ಚಿನೊಳಗೆ ಸಮ್ ಸ್ವೀಟ್ ಅಂದ್ರೆ ಏನೋ ಇರಬಹುದು, ಇಟ್ ಮೇ ಬಿ ಪೇಪರ್ ಮೆಟ್ ಆಲ್ಸೋ, ಅದನ್ನು ಸಹಿತ ಅವ್ರು ಹಂಚ್ತಿದ್ರು ಅಲ್ಲಿ ನಿಂತ್ಕೊಂಡು. ಇವತ್ತಿಗೂ ಅದೇ ರೀತಿ ನಡ್ಕೊಂಡು ಬಂದಿದೆ ನೋಡ್ರಿ. ಅದು ಭಾರತೀಯತೆಯ ಸಂಕೇತ ಅಂದ್ರೆ ಇದೆ ಅಲ್ರಿ. ಒಂದು ಸೌಹಾರ್ದಯುತ ವಾತಾವರಣವನ್ನ ಹುಟ್ಟಿಸೋದು, ಸದ್ಭಾವನೆ ದಿವಸ ಆಚರಿಸ್ತೇವೆ ನಾವು ರಾಜೀವ್ ಗಾಂಧಿ ಅವರ ಜನ್ಮದಿನವನ್ನ. ಅಂದ್ರೆ ಆ ಸದ್ಭಾವನೆ ಅನ್ನೋದು ಭಾರತೀಯರ ರಕ್ತ ನಾಡಿಗಳಲ್ಲಿ ಹಾಸು ಹಕ್ಕಾಗಿದೆ. ವೀರಣ್ಣ ಪತ್ತಾರ್ ಅವರೇ, ನೀವು ಅಂದ್ರೆ ಶಿವರಾತ್ರಿ ಭಕ್ತರು, 50 ವರ್ಷ ಬಹಳ ವಿಜೃಂಭಣೆಯಿಂದ ಶಿವರಾತ್ರಿ ಸಂಗೀತವನ್ನ ಮನೆಯೊಳಗೆ ನಡೆಸಂತವ್ರು. ಮುಖ್ಯವಾಗಿ ಒಬ್ಬ ಕಲಾವಿದರಾಗಿ ಧಾರವಾಡದ ಜನರ ಮನಸ್ಸಿನೊಳಗೆ ನೆಲೆ ನಿಂತವ್ರು ನೀವು ಕೂಡ ಈ ಗಾಂಧಿ ಚೌಕದ ಈ ಗಣೇಶೋತ್ಸವ ಸಮಿತಿಯೊಳಗಿರೋದು ಬಹಳ ಸಂತೋಷ. ಗಣೇಶನ ಬಗ್ಗೆ ಒಂದು ಪ್ರೀತಿಯ ಮಾತುಗಳು, ಗಣೇಶನ ಒಂದು ಹಬ್ಬ, ಸಾರ್ವಜನಿಕ ಹಬ್ಬ ಹೇಗೆ ಒಂದು ಎಲ್ಲೆಡೆ ಒಂದು ಸಂತೋಷ, ಎಲ್ಲೆಡೆ ಒಂದು ಆರ್ಥಿಕ ಒಂದು ಬೆಳವಣಿಗೆ ಆಗೋ ನಿಟ್ಟಿನೊಳಗೆ ಕಾರಣೀಭೂತ ಆಗಬಹುದು. ಗಣಪತಿ ಗಣರಾಯ ನಮಿಸುವೆ ನಿನ್ನನು, ಕುಣಿಯೂತ ಬಾ ನಮ್ಮ ಮಂಟಪಕ್ಕೆ,
ಫಣಿಭೂಷಣನ ಸುತನೆ ಗಣರಾಯ ನಿನ್ನೋಳು ಮಣಿದು ಬೇಡುವೆ ವರವ ಗುಣವಂತ ನೀ ನೀಡು. ಗಣಪತಿ ಗಣರಾಯ ಅಂದ್ರೆ ನಮ್ಮ ಈ ಜಾನಪದರು ಕೂಡ ಗಣಪತಿ ಬಗ್ಗೆ ಬಹಳ ಚಂದ ವರ್ಣನೆ ಮಾಡಿ ಅವರು ಹಾಡ್ಯಾರ. ಇದು ಯಾಕೆ ನನಗೆ ನೆನಪು ಬಂತು ಅಂದ್ರೆ ನಾವಿರೋದು ಕೂಡ ಅಲ್ಲಿ ಅವನೇ ನಾನು ಈಗೇನ್ ನಾವು ಎಲ್ಲರೂ ಕೊಟ್ಕೊಂಡು ಉದಯ ಹೆಂಡಗಿರವರು, ನಮ್ಮ ಸುಖದ್ ಜೋಶಿ ಅವರು, ಸುಲಾಖಿ ಅವರು ಎಲ್ಲರೂ ಕೂಡ ಅದೇ ಓಣಿಯೊಳಗನೆ ನಮ್ದು ಶಿವರಾತ್ರಿ ಸಂಗೀತೋತ್ಸವ ನಡೀತದ. ಇವರೆಲ್ಲರೂ ಇಲ್ಲ ಅಂದ್ರೆ ಶಿವರಾತ್ರಿ ಸಂಗೀತೋತ್ಸವನ ಇಲ್ಲ. ಮತ್ತ ನಮ್ದು ಏನದಲ್ಲ ಈ ಗಾಂಧಿ ಚೌಕ್ ಗಣಪತಿ ಮಾಡ್ತಿದ್ವಲ್ಲ ಅವಾಗ ಟ್ರಾಫಿಕ್ ಕಡಿಮೆ ಇರ್ತಿತ್ತು. ಸಾಯಂಕಾಲ 8 ಗಂಟೆಯಿಂದ ಕಾರ್ಯಕ್ರಮ ಆಗ್ತಿದ್ದು. ಯಂಗ್ ಸ್ಟಾರ್ ಆಫ್ ಇಂಡಿಯಾ ಅಂತೇಳಿ ಒಂದು ಗ್ರೂಪ್ ಏನು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಿದ್ರಲ್ಲಿ. ಅವಾಗ ನಾವು ಜಾನಪದ ಹಾಡ್ತಿದ್ವಲ್ಲ, ಕ್ರಾಂತಿಕಾರಿ ಯುವಕ ಸಂಘ ಅಂತೇಳಿ 65 ನಮ್ಮ ಪ್ರಭಾಕರ್ ಜೋಶಿ ಅವರು ಅವ್ರ ಮುಂದೆ ನಿಂತರು ಅಂದ್ರೆ ಮುಗಿತು. ಅವರು ಅರುಣ್ ಜೋಶಿ ಅವರು ಬಂಡು ಕಾಕ ಅಂತ ಕರಿತೀವಿ ನಾವು ಪ್ರೀತಿಯಿಂದ. ಅವರು ಸುಖದ್ ಜೋಶಿ ಅವ್ರ ಮುಂದೆ ನಿಂತರ ಮುಗಿತು. ಎಲ್ಲರೂ ಕೈ ಮುಗಿಯುವಂತಹ ಮನುಷ್ಯರವರು. ಅವ್ರ ನೇತೃತ್ವದೊಳಗೆ ನಾವು ಬೆಳೆಸ್ಕೊಂಡು ಹೋಗ್ತಿದ್ವಿ. ನಮ್ಮ ಧಾರವಾಡ ಆ ಏರಿಯಾ ಹೆಂಗದಂದ್ರೆ ಟ್ರೆಜರಿ ಆಫೀಸ್ ಅಲ್ಲೇ ಇತ್ತು, ಪಂಚ್ ಕಚೇರಿ ಅಲ್ಲೇ ಇತ್ತು, ಎಲ್ಲಾ ಕೆಲವೊಂದು ಮುಖ್ಯವಾದಂತಹ ಅದೇ ಭಾಗದೊಳಗೆ ಇತ್ತು. ದೊಡ್ಡ ದೊಡ್ಡ ಇನಾಮದಾರಸು ಅವರು ಇವರು ಎಲ್ಲರೂ ಅಲ್ಲಿ ಇರ್ತಿದ್ರು. ಅದನ್ನ ಸ್ವತಃ ಗಂಗೂಬಾಯಿ ಹಾನಗಲ್ ಅವರು ಹುಟ್ಟಿದ ಜಾಗ ಅದ ಅಲ್ಲೇ. ಹೇಳ್ತೀನಿ, ಉದಯ ಹೆಂಡಗಿ ಅವರು ನಾವು ಕೊಡ್ಕೊಂಡು ಎಷ್ಟು ಸರ್ತಿಕ ಅವರ ನೇತೃತ್ವದೊಳಗೆ ನಾವು ಕರೆದ್ವಿ. ಟೆಲಿವಿಷನ್ ಕರೆದ್ವಿ, ಇಲ್ಲ ಹಿಂಗಾಗ್ಯದ, ಇದನ್ನ ಬೆಳಿಬೇಕು ಉಳಿಬೇಕು ಅಂತ ನಾವು. ಯಾಕಂದ್ರೆ ಇಂಥ ಯುವಕರು ಬೇಕು. ಯಾಕಂದ್ರೆ ಈಗ ನಮಗ್ ವಯಸ್ಸು ಆಗ್ತಾ ಬಂತು. ಇಂಥವನ್ನ ನಾವು ಬೆಳೆಸಲಿಲ್ಲ ಅಂದ್ರೆ ನಾವು ಮುಂದೆ ನಾವು ಏನೋ ಸಮಾಜಕ್ಕೆ ಕೊಡುಗೆಯನ್ನು ಬಿಟ್ಟುಕೊಳ್ಳಾರ್ದಂಗ ಆಗ್ತದೆ. ಈ ಗಣೇಶೋತ್ಸವದೊಳಗೆ ಏನದಲ್ಲ, ನಾನು ಆಕ್ಚುಲಿ 65ರಿಂದನೂ ನಾನು ಹುಡ್ಕೋತನ ಬಂದೀನಿ. ನಾವು ಸಣ್ಣವರು ಬಹಳ ಅವಾಗ ಸಣ್ಣವರು ಅಲ್ಲೆಲ್ಲ ಕಾರ್ಯಕ್ರಮಗಳಾಗ್ತಿದ್ರೆ ನಾವು ಹೇಳ್ತೀವಿ ಕನ್ನಡ ನಾಡಿನ ಇದನ್ನ ಹೇಳ್ತಿದ್ವಿ. ಭೀಮಸೇನ್ ಜೋಶಿಯವರ ಕಾರ್ಯಕ್ರಮ ಸಹಿತ ಸಾಯಂಕಾಲ ಅಲ್ಲಿ ಆಗೇನ್ರಿ. ಭೀಮಸೇನ್ ಜೋಶಿಯವರ ಸಂಗೀತ ಕಾರ್ಯಕ್ರಮನೂ ಸಾಯಂಕಾಲ ಅಲ್ಲಿ ಅರೇಂಜ್ ಆಗ್ತಿತ್ತು. ಅಂದ್ರೆ 3 ಸರ್ತಿ ಅವ್ರು ಬಂದು ಇಲ್ಲಿ ಗಾಂಧಿ ಚೌಕ್ ಪೆಂಡಾಲ್ ನಲ್ಲಿ ಹಾಡಿ ಹೋದ್ರು. ಆದ್ರೆ ಮುಂದೆ ಬರ್ತಾ ಏನಾಯ್ತಂದ್ರೆ ರಾತ್ರಿ ಲೇಟ್ ಆಗ್ಲಿಕ್ಕತ್ತು, ಜನಕ್ಕೆ ಹೋಗ್ಲಿಕ್ಕೆ ಅದು ತೊಂದರೆ ಆಗ್ಲಿಕ್ಕತ್ತು. ಆ ತರದ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಜಾನಪದ ಇವ್ರು ಅಂದಂಗ ಅವನ್ನ ಕಡಿಮೆ ಮಾಡಿದ್ವಿ. ಆದ್ರೆ ನಮಗೆ ಅದು ಸೆಕ್ಯೂರಿಟಿ ಫೀಲ್ ಆಗ್ಲಿಲ್ಲ. ಖಂಡಿತವಾಗಿ ಕೂಡ ನೀವು ಹೇಳೋದು ಇದಾದ. ಅಂದ್ರೆ ಅವಾಗ ಧಾರವಾಡ ಅನ್ನೋದು ಒಂದು ಗ್ರಾಮೀಣ ಪ್ರದೇಶನೇ. ಹಿಂಗಾಗಿ ಹಳ್ಳಿ ವಾಡು ಅಂತ ಅಂದ್ಕೊಳ್ಳೇನ ಅದು ರಾತ್ರಿ ಎಲ್ಲರೂ ಅಡ್ಡಾಡ್ಲಿಕ್ಕೆ ಭಯದ ವಾತಾವರಣ ಇತ್ತು. 12 ಗಂಟೆ 1 ಗಂಟೆ ಆದ್ರೆ 1:30 ಆಗ್ತಿತ್ತು. ಕಾರ್ಯಕ್ರಮ ಅಂದ್ರೆ 1:30 ಅಂತೂ ಮಿನಿಮಮ್ ಆಗಿ ಆಗ್ತಿತ್ತು. ಹೌದು. ಆದ್ರೂ ನೀವು ಅಷ್ಟು ವಿಜೃಂಭಣೆಯಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡ್ತಾ ಇರೋದು, ಅದು ಗಾಂಧಿ ಚೌಕ ಅಂದ್ರೆ ನಮ್ಗೆ ಧಾರವಾಡದ ಹೆಮ್ಮೆ ಅಂತಾನೆ ಹೇಳ್ಬೋದು. ಜಯಶ್ರೀ ಎಂಡಗೇರಿ ಅವರು ಅಕ್ಕನ ಬಳಗದ ಸಕ್ರಿಯ ಕಾರ್ಯಕರ್ತೆಯರು. ಜಯಶ್ರೀ ಅಕ್ಕ ಅವರೇ ನೋಡ್ರಿ, ಈಗ ಹಬ್ಬಗಳ ಒಡತಿ ಅಂದ್ರೆ ನೀವೇ. ಮಹಿಳೆಯರೇ ಹಬ್ಬಗಳ ಆಚರಿಸೋರು, ಮಹಿಳೆಯರಿದ್ರೇನೆ ಹಬ್ಬಗಳಲ್ಲಿ ಒಂದು ಸಂತೋಷ ಇರ್ತದೆ. ಹಿಂಗಾಗಿ ಆ ನಿಟ್ಟಿನೊಳಗೆ ಜಯಶ್ರೀ ಎಂಡಗೇರಿ ಅವರೇ, ಈ ಸಾರ್ವಜನಿಕ ಗಣೇಶೋತ್ಸವದಿಂದ ಮಹಿಳಾ ಒಂದು ಮನಸ್ಥಿತಿಯೊಳಗ ಯಾವ ರೀತಿ ಒಂದು ಸುಭದ್ರ ಭಾವನೆ ಬರ್ತದೆ. ಮತ್ತೆ ಹೊರಗಡೆ ಎಲ್ಲ ಹೋಗಿ ಆರತಿ ಮಾಡಿ ಕುಂಕುಮ ಹಚ್ಕೊಂಡು ಪ್ರಸಾದ ತಗೊಂಡು ಬರೋದೇನಿದೆಯಲ್ಲ, ಅದು ಮಹಿಳೆಯರು ಎಲ್ಲ ಮಕ್ಕಳೆಲ್ಲ ಕರ್ಕೊಂಡು ಹೋಗಿ ಬೇರೆ ಬೇರೆ ವಿವಿಧ ಗಣಪತಿಯನ್ನು ನೋಡ್ಕೊಂಡ್ ಬರುವಂತದ್ದು, ಅದು ಒಂಥರ ಸಂಭ್ರಮನ ಬೇರೆ, ಸಡಗರನ ಬೇರೆ. ಹೇಗೆ ಮಹಿಳಾ ಭಾವನೆಗಳಿಗೆ ಈ ಸಾರ್ವಜನಿಕ ಗಣೇಶೋತ್ಸವ ಯಾವ ರೀತಿ ಒಂದು ಉತ್ತೇಜನ ಕೊಡ್ತದೆ ಹೇಳ್ಬೋದಾ? ನಮಸ್ಕಾರ. ಆದರ್ಶ ಅಕ್ಕನ ಬಳಗದ ಮಹಿಳಾ ಮಂಡಳದಲ್ಲಿ ನಾನು ಅಧ್ಯಕ್ಷ ಆಗಿದ್ದೆ. ಈಗ ನಮ್ಮ ಓಣಿಯಲ್ಲಿ ನಾವು ಒಂದು ಸಾರ್ವಜನಿಕ ಗಣಪತಿಯನ್ನು ಕೊಡಿಸ್ತೀವಿ. ನಮ್ದೊಂದು ಮಹಿಳಾ ಮಂಡಳದ, ನಾವೆಲ್ಲರೂ ಸೇರಿ ದಿನಾಲು ಪೂಜೆಗೆ ಹೋಗ್ತೀವಿ, ಪ್ರಸಾದ ಹಂಚ್ತೇವಿ, ಎಲ್ಲಾ ಮಾಡ್ತೀವಿ. ಮಕ್ಕಳನ್ನು ಕೂಡಿಸ್ಕೊಂತೀವಿ, ಅವ್ರಿಗೂ ಪ್ರೋತ್ಸಾಹ ಮಾಡ್ತೀವಿ. ಆಮೇಲೆ ಇನ್ನೊಂದು ಹೇಳೋದಂದ್ರೆ, ಎಲ್ಲ ಗಣಪತಿ ಎಲ್ಲರೂ ಈಗ ಮನೆಯಲ್ಲೇನೂ ಮಾಡ್ತಾರ, ಮನೆಯಲ್ಲೇನೂ ಕೂಡಿಸ್ತಾರ. ಆದ್ರೆ ಮನೆಯಲ್ಲಿ ಕೂಡಿಸಿದ್ರೆ ಆದಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿದ ಗಣಪತಿನ ಬಿಟ್ಟು ಎಲ್ಲರೂ ಮಣ್ಣಿನಿಂದ ಮಾಡ್ಬೇಕನ್ನೋದು ನನ್ನ ಅನಿಸಿಕೆ. ಎಲ್ಲರೂ ಮಣ್ಣಿನಿಂದ ಮಾಡಿದ ಗಣಪತಿನ ತಗೊಂಡು ಅದನ್ನ ಅಲಂಕಾರ ಮಾಡಬೇಕು. ಆಮೇಲೆ ನೈಸರ್ಗಿಕವಾದ ಹೂವು ಹಣ್ಣುಗಳಿಂದ ಇವನ್ನೆಲ್ಲ ಅಲಂಕಾರ ಮಾಡಬೇಕು. ಕೃತಕ ಎಲ್ಲ ವಸ್ತುಗಳಿಂದ ಮಾಡಿದಂತ ಮಾಡಬಾರ್ದು. ಆಮೇಲೆ ಆದಷ್ಟು ನೈಸರ್ಗಿಕ ಬಣ್ಣಗಳಿಂದ ಮಾಡಿದ್ದನ್ನ ಗಣಪತಿನ ಇಟ್ಟ ನಿಸರ್ಗಕ್ಕೂ ಒಂದು ಒಳ್ಳೆ ಕೊಡುಗೆ ಕೊಟ್ಟಂಗ ಆಗ್ತದೆ. ನಾವ ಚಂದನೂ ಕಾಣಿಸ್ತೈತ್ರಿ ನಮಗದು. ಆಮೇಲೆ ಈಗ ಪೂಜೆ ಪುರಸ್ಕಾರವನ್ನು ಹೆಂಗ ಆನಂದಿಸ್ತೀರಿ? ಎಲ್ಲ ಪ್ರತಿದಿನ ಆರತಿ ಹಾಡಿ ಎಲ್ಲರೂ ಕೂಡಿ, ಈಗ ಆಮೇಲೆ ರಂಗೋಲಿ ಕಾಂಪಿಟೇಷನ್ ಆಯ್ತು, ಮಕ್ಕಳಿಗಾಗಿ ಡ್ರಾಯಿಂಗ್ ಆಯ್ತು, ವಚನಗಳಾಯ್ತು, ಈ ತರ ಏನೇನೋ ಆಯಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೇವಿ ನಾವು. ಆಮೇಲೆ ಈಗೇನ ಗಣೇಶ ವಿಸರ್ಜನೆಗಾಗ್ಲಿ ಆದಷ್ಟು
ಆದಷ್ಟು ಕರ್ಕಶ ಶಬ್ದಗಳಿಂದ ವಾದ್ಯಗಳನ್ನ ಬಳಸದೆ ಈ ಸಾಂಪ್ರದಾಯಿಕ ವಾದ್ಯಗಳನ್ನು ಬಳಸಿ ಶಾಂತ ರೀತಿಯಿಂದ ನಾವು ವಿಸರ್ಜನೆ ಮಾಡ್ಬೇಕಂತ ನನಗೆ ಇಲ್ಲ ಡಿಜೆ ಬಳಸೋದು ಬೇಡ ಅಂತ ನಾವು ಕೂರ್ಕೊಳ್ಳೋಣ. ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ತುಂಬಾ ಆರೋಗ್ಯದ ತೊಂದರೆ ಆಗ್ತದೆ. ಆದ್ರೆ ಗಣೇಶೋತ್ಸವ ಸಮಾರಂಭದೊಳಗ ಆ ಯುವಜನರ ತಂಡ ಹೆಂಗೆ ಕುಣಿತಾ ಇರ್ತದೆ ಅಂದ್ರೆ ಹುಮ್ಮಸ್ಸು. ನಮ್ಮ ಜೊತೆಗೆ ವಿಜಯ್ ಸುಲಾಖಿ ಅವರಿದ್ದಾರೆ. ವಿಜಯ್ ಸುಲಾಖಿ ಅವರು, ನೀವು ಕೂಡ ಗಾಂಧಿ ಚೌಕದ ಗಣೇಶೋತ್ಸವ ಸಮಿತಿಯ ಸಕ್ರಿಯ ಸದಸ್ಯರಿದ್ದೀರಿ. ನೀವು ನಮ್ಮ ಜೊತೆಗೆ ಹೇಗೆ ನೀವು ಅದರಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ? ಹೇಗೆ ಈ ಒಂದು ಗಣೇಶೋತ್ಸವ ಸಮಾರಂಭ ಮಾಡ್ತೀವಿ? ನೀವು 5 ದಿವಸ ಇಡ್ತೀರಲ್ಲ ಗಣಪತಿ, 7 ದಿವಸ ಗಣಪತಿ ಇಡ್ತಿರಲ್ಲ, ಆ 7 ದಿವಸಗಳ ಕಾರ್ಯಕ್ರಮ ಹೇಗೆ ನೀವು ಮೊದಲು ಹೆಂಗೆ ತಯಾರು ಮಾಡ್ಕೊಂಡಿರ್ತೀರಿ? ಹೇಗೆ ಎಲ್ಲರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸ್ತೀರಿ? ಗಾಂಧಿ ಚೌಕ್ನಾಗ ಏನ್ ಮಾಡ್ತಿದ್ವಲ್ರಿ, ಅದು ಇವತ್ತಿಗೂ ನಮ್ಮ ದಾರಿ ನೋಡ್ಕೊಂಡು ಎಲ್ಲರೂ ಕಲಿಬೇಕಂತ ನಾವು ಅಂತ ಭಾವನೆಯನ್ನ ಕೊಡ್ಲಿಕ್ಕತ್ತೀವಿ. ಬೇರೆಯವ್ರಿಗೆ ನಾವು ಡಿಜೆ ಹಚ್ಚುವುದಿಲ್ಲ, ನಾವು ಭಜನೆ ಮಾಡ್ಕೊಂತಾನೆ ಗಣಪತಿ ವಿಸರ್ಜನೆ ಮಾಡ್ತೇವ್ರಿ. ಅದೇ ರೀತಿ ನಾವು ಪೆಂಡಲ್ ಒಳಗರಿ ರಂಗೋಲಿ ಹಾಕಿ ಅದನ್ನ ಸ್ವಾಗತ ಕೋರ್ತೀವಿ. ಎಲ್ಲ ವರ್ತಕರ ಮನಸ್ತಾಪ ಇರೋದ್ರಿ, ಅದು ಎಲ್ಲರೂ ಕೂಡ್ಕೊಂಡು ಮಾಡೋದಕ್ಕ ನಮ್ಗೆ ಬಹಳ ಖುಷಿ ಅನಿಸ್ತದ್ರಿ. ಮಾಡೋಕ್ಕಿಂತ ಮೊದಲ ನಾವು ಏನು ಪೆಂಡಲ್ ತಯಾರಿ ಮಾಡ್ಕೊಂತೀವ್ರಿ, ಎಲ್ಲರೂ ಇನ್ವಿಟೇಷನ್ ಕೊಟ್ಟು ಕರಿತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಡಿಜೆ ಹಚ್ಚುವುದಿಲ್ಲ. ಮುಂದೆ ಗಣಪತಿ ತರುವಾಗ ಕೂಡ ನಾವು ಡಿಜೆ ಹಚ್ಚುವುದಿಲ್ರಿ. ಆಮೇಲೆ ಗಣಪತಿ ಓಂಕಾರ ಮುಖಾಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ನಮ್ಗೇನು ಕಳಕಳಿ ಜನರಿಗೆ ನಾವು ಹೇಳಬಹುದಂದ್ರೆ, ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ಗಣಪತಿಯನ್ನ ವಿಸರ್ಜನೆ ಕಾಲಕ್ಕೆ ಕುಣದು ಕುಪ್ಪಳಿಸಿ ಅಥವಾ ಏನಾದರೂ ಇತರೆ ಚಟುವಟಿಕೆ ಮಾಡ್ಕೊಂತ ಮಾಡೋದು ಬೇಡ. ನಂತರ ರಾತ್ರಿ 1 ಗಂಟೆ ತನಕ 3 ಗಂಟೆ ತನಕ ಗಣಪತಿ ವಿಸರ್ಜನೆ ಆಗ್ತಾವ್ರಿ. ಕೆಲವೊಮ್ಮೆ ಬೆಳಗಿನ ಮಟ್ಟ ಗಣಪತಿ ವಿಸರ್ಜನೆ ಆಗ್ತಾವು. ಅದು ನಮ್ಮ ಗಾಂಧಿ ಚೌಕ್ ಗಣಪತಿ ಐತಲ್ರಿ, ನಾವು 9:10 ಗಂಟೆಗೆ ಗಣಪತಿ ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಅದರಿಂದ ಟ್ರಾಫಿಕ್ ಜಾಮು ಆಗುದಿಲ್ಲ. ಆಮೇಲೆ ಅದರಿಂದ ಒಂದು ಒಳ್ಳೆಯ ವಾತಾವರಣದಾಗ ಗಣಪತಿ ವಿಸರ್ಜನೆ ಆಗಿದ್ದಕ್ಕೆ ನಮ್ಗೆ ಬಹಳ ಖುಷಿ ಅನಿಸ್ತದ್ರಿ. ಇದೇ ರೀತಿ ನಾವು ಪ್ರತಿ ದಿವಸ 5 ದಿವಸ ಪ್ರಸಾದ ವಿತರಣೆ ಮಾಡ್ತೀವ್ರಿ. ಆಮೇಲೆ ಸತ್ಯನ ಪೂಜೆ ಮಾಡ್ತೀವಿ, ಗಣಹೋಮ ಇಟ್ಕೊಂತೀವ್ರಿ. ಆಮೇಲೆ ವೀರ ಪುರುಷರದೊಂದು ಇದನ್ನ ಮಾಡ್ಕೊಂಡಿರ್ತೀವಿ, ಫೋಟೋ ಎಲ್ಲ ಇಟ್ಕೊಂಡು ಅವ್ರಿಗೆಲ್ಲ ಜಾಗೃತಿ ಮೂಡಿಸ್ತೀವಿ. ನಮ್ದು ಗಣಪತಿ ಇರ್ತದಲ್ರಿ, ಅದು ಮಣ್ಣಿನ ಗಣಪತಿನೇ ಇರ್ತದ್ರಿ. ಆಮೇಲೆ ನ್ಯಾಚುರಲ್ ಪೇಂಟ್ ಹಚ್ಚಿ ನಾವು ಇದು ಮಾಡ್ಕೊಂಡಿರ್ತೀವಿ. ನ್ಯಾಚುರಲ್ ಪೇಂಟ್ ರೀ, ಅಂದ್ರೆ ಕೃತಕವಾಗಿ ತಯಾರಿದ್ದನ್ನು ನಾವು ಹಚ್ಚೋದಿಲ್ಲ. ಏನ್ ನ್ಯಾಚುರಲ್ ಪೇಂಟ್ ಬರ್ತದೆ ಅದನ್ನ ಮಾಡ್ತೀವಿ. ಈ ನಮ್ಮ ಗಾಂಧಿ ಚೌಕದ ಗಣಪತಿಯ ವಿಶೇಷತೆ ಅಂದ್ರೆ ಜೈನರದಾರೆ, ಕ್ಷತ್ರಿಯರದಾರ, ಎಲ್ಲಾ ಜಾತಿಯ ಮುಸ್ಲಿಮ್ಸ್ ಅದಾರೆ, ಎಲ್ಲ ಜಾತಿಯವರು ಕೂಡ್ಕೊಂಡು ಎಲ್ಲರೂ ಸೌಹಾರ್ದವಾಗಿ ಖುಷಿಯಲ್ಲಿ ಇದನ್ನ ಮಾಡ್ತೀವ್ರಿ. ಇದರಿಂದ ನಮ್ಗೆ ಬಹಳ ಖುಷಿ ಅನಿಸುತ್ತೆ. ಇದಕ್ಕೆ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಆತು, ನಮ್ಮ ಲಲಿತ ಭಂಡಾರಿ ಅಂತ ಹೇಳಿ ನಮ್ಮ ಸದಸ್ಯರು ಅವರು ನಮ್ಗೆ ಕೈ ಜೋಡಿಸ್ತಾರ. ಆಮೇಲೆ ಕೆಇಬಿ ಅವರು ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಡ್ಕೊಂತ ಬಂದಾರ ಇವತ್ತಿನವರೆಗೆ. ಆ ಎಲ್ಲರ ಸಹಕಾರದಿಂದ ಇದು ಯಶಸ್ವಿ ಆಗ್ಲಿಕ್ಕತ್ತದ್ರಿ. ಬಹಳ ಸಂತೋಷ ವಿಜಯ್ ಸುಲಾಖಿ ಅವರೇ. ಈಗ ವೀರಣ್ಣ, ಗಣಪತಿಯ ಒಂದು ಮೂರ್ತಿಯನ್ನು ತಯಾರು ಮಾಡುವಂತವ್ರು ವಿಶ್ವಕರ್ಮರು. ಅಂದ್ರೆ ಗಣಪತಿ ಮೂರ್ತಿ ತಯಾರು ಮಾಡ್ಬೇಕಾದ್ರೆ ಎಂಥ ಒಂದು ಭಾವನೆ ಪ್ರಿಯ. ಅವರು ಬದಲಾಗಿರ್ತಾರ, ಒಂದು ತಿಂಗಳಿಂದ ತಯಾರು ಮಾಡಿರ್ತಾರ ಮೂರ್ತಿಯನ್ನ ತಯಾರು ಮಾಡುವಂತವ್ರು. ಹೇಗೆ ಗಣಪತಿಗೆ ಒಂದು ಮೂರ್ತ ರೂಪವನ್ನು ಕೊಡ್ತಾರ, ಅದನ್ನ ಪೂಜಿಸ್ತೀವಿ. ವೀರಣ್ಣ ಪತ್ತಾರ್ ಅವರೇ, ನೀವು ಆ ಒಂದು ಭಾಗದವರೇ ಆಗಿರಿ, ಕಲಾವಿದರಾಗಿ ಈ ಬಗ್ಗೆ ನೀವು ಏನ್ ಹೇಳ್ತೀರಿ? ಮತ್ತು ಒಂದು ಹಾಡು ಹೇಳ್ರಿ. ಇನ್ನೊಂದು ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ, ಮೂಷಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಗೌರಿ ತನಯ. ಈ ಗಣಪತಿ ಮೂರ್ತಿಯ ಮಾಡೋದಾದ ಹೇಳ್ತೀನಲ್ಲ, ಸ್ವತಃ ನಾವು ಕಲಾಕಾರರಾಗಿ ಆ ಮಣ್ಣನ್ನ ತರುವ ಕೂಡ ಮಣ್ಣನ್ನ ಹದ ಮಾಡೋದು, ಅದರೊಳಗೆ ಹತ್ತಿ ಹಾಕಿ ಅದನ್ನು ಕುಟ್ಟೋದು, ಆಮೇಲೆ ಆಯಾ ಅಳತಿಗಳು ಬಹಳ ಒಂದು ಪ್ರಮುಖ ಹೊಂತಾವ. ನಾವು ನೋಡ್ತಿದ್ವಿ, ಯಾರೇ ಗಣಪತಿ ಏನೋ ಮಾಡಿದ್ರು ನಮ್ಮ ಅಬ್ಸರ್ವೇಷನ್ ಬೇರೆ ಇರ್ತದೆ. ಒಂದ್ ಸತ್ಯಕ್ಕೆ ಒಂದು ನಮ್ಮ ಇಲ್ಲೇ ಗಾಂಧಿ ಚೌಕ್ ಗಣಪತಿ ಒಳಗೆ ಹೇಳ್ತೇವಲ್ಲ, ಇಷ್ಟು ಸಾಂಪ್ರದಾಯಿಕವಾಗಿ ಒಂದು ಪುರಾಣದ ಕೆಲವೊಂದು ಕಥೆಗಳನ್ನು ತಗೊಂಡಾಗ್ಲಿ, ಹಿಂದೆ ಕಾಳಪ್ಪ ಬಡಗೇರನ್ನು ಅವ್ರು ಮಾಡ್ತಿದ್ರು, ಮತ್ತು ಬೇರೆ ಬೇರೆ ಸಾಕಷ್ಟು ಜನ ಅವರು ಮಾಡುತ್ತಿದ್ರು. ಆ ಬಣ್ಣಗಳು ಹೆಂಗ ಬರ್ತಿದ್ವು ಅಂತಂದ್ರೆ, ಒಂದ್ ಹೇಳ್ತೀನಿ, ಗಣಪತಿ ಒಳಗ ಡ್ರೆಸ್ ಹಾಕೊಂಡು ಮ್ಯಾಲ ಅರ್ಬಿ ಹಾಕೊಂಡು ಅವೇನು ಗಣಪತಿ ಮಾಡುತ್ತಾ ಅದ್ರ ಒಳಗಿಂದ ಮೈ ಕಾಣಬೇಕು ಅಂತ ಒಂದು ಕಲಾಕಾರರು ನಮ್ಮೊಳಗ ಇದ್ರು, ಇವತ್ತಿಗೂ ಅದಾರ. ಆದ್ರೆ ಹೇಳ್ತೀರಲ್ಲ, ನಮ್ಮಲ್ಲೇ ನಾವು ಎಲ್ಲರೂ ಕೂಡ್ಕೊಂಡು 2-3 ತಿಂಗಳ ಮೊದಲ ನಾವು ಕೂಡಿ ಡಿಸ್ಕಷನ್ ಮಾಡ್ತೀವಿ, ಗಣಪತಿಯನ್ನ ಆಯ್ಕೆ ಮಾಡ್ತೀವಿ, ಯಾರ ಕಡೆ ಮಾಡಿಸೋದು ಅಂತ ಹೋಗಿ ಕೇಳ್ತೀವಿ. ಅದು ಏನಂದ್ರೆ ನಮ್ಮ ಜೋಶಿ ಅವ್ರ ನೇತೃತ್ವದೊಳಗೆ ಆರ್ಡರ್ ಕೊಡೋದು, ನಾವೆಲ್ಲ ಸೋಲ್ಜರ್ಸ್ ಕಡೆ ವರ್ಕ್ ಮಾಡೋದು. ಇವನು ಶಿವರಾತ್ರಿ ಕೂಡ ಹಂಗೆ. ನಮಗೆ ಹೇಳ್ತೀರಲ್ಲ, ಪ್ರತಿಯೊಂದಕ್ಕೆ ಹೇಳಬೇಕಾದ್ರೆ ಮುಂದಕ್ಕೆ ನಾವು ಈ ಗಣಪತಿಯನ್ನ ಇಡುವಾಗ ಏನ್ ಕೆಲವೊಂದು ಧಾರ್ಮಿಕ ಆಚರಣೆಗಳವಲ್ಲ, ಹೆಣ್ಮಕ್ಳ ಸಂಭ್ರಮ ನೋಡ್ಬೇಕು. ಮುಂಜಾನೆ ತಕ್ಷಣ ಅಲ್ಲಿ ಸುತ್ತು ರಂಗೋಲಿ ಹಾಕೋದು, ಅಲ್ಲೇ ಎಲ್ಲಿ ಭೇದ ಭಾವ ಇಲ್ಲದಂಗೆ. ಆಮೇಲೆ ಈಗ ನಾವು ಪೊಲೀಸ್ ವ್ಯವಸ್ಥೆ ಹೇಳೋದಾದ್ರೆ, ಅವರು ನಿಮ್ ಗಜಾನನ ಗಾಂಧಿ ಚೌಕಕ್ಕೆ ಯಾಕೆ ಬೇಕ್ರಿ ಬಂದೋಬಸ್ತ್, ನಿಮ್ಮಲ್ಲೇ ಚಂದ ಹೋಗ್ತದೆ. ಆಮೇಲೆ ಅವ್ರನ್ನ ಬಹಳ ನೆನೆಸ್ಕೊಳ್ಳೇಬೇಕು, ಯಾಕಂದ್ರೆ ಯಾವುದೇ ಒಂದಂತ ದೊಡ್ಡ ಕಾರ್ಯಕ್ರಮ ಆದಾಗ ಅವ್ರ ಜವಾಬ್ದಾರಿ ಬಹಳ ದೊಡ್ಡದಿರ್ತದೆ. ಬಟ್
ಅವ್ರ ಜೊತೆಗೆ ನಾವು ಹೊಂದ್ಕೊಂಡು ಹೋಗಿ ಆ ಕೆಲಸ ಮಾಡುವಂತ ಕೆಲಸ ಅಲ್ಲಿ ಆಗ್ತದೆ. ಬಹಳ ಸಂತೋಷ. ಅದೇ ಎಂಡಗೇರಿ ಅವರೇ, ಖಿಲಾಫತ್ ಕಾರ್ಯಕರ್ತರ ಬಲಿದಾನವನ್ನ ಸ್ಮರಣೆ ಮಾಡುವಂತವರು, ಕಾರ್ಗಿಲ್ ಸ್ತೂಪದೊಳಗೂ ಇದ್ದಂತವರು, ಒಂದು ಸೌಹಾರ್ದ ಭಾವನೆ ಮತ್ತೆ ಮುಖ್ಯವಾಗಿ ಒಂದು ಸದ್ಭಾವನೆಯನ್ನ ಹುಟ್ಟಿಸುವ ನಿಟ್ಟಿನೊಳಗ ಈ ಒಂದು ದಿನಗಳದವಲ್ಲ, ಗಣೇಶೋತ್ಸವ ಸಮಾರಂಭ ದಿನಗಳು ಹೆಂಗ ನಮ್ಮ ಯುವ ಜನರನ್ನು ಪ್ರೇರೇಪಿಸ್ತಾವು, ರಾಷ್ಟ್ರೀಯ ಭಾವನೆಯನ್ನ ನಮ್ಮಲ್ಲಿ ಹುಟ್ಟಾಕ್ತಾವು. ಅಂದ್ರೆ ನಾವು ಎಷ್ಟು ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ್ ಮಾಡಿ ಮಹತ್ವವನ್ನು ಜಗತ್ತಿಗೆ ಸಾರಿವಿ, ಅದು ಕೂಡ ಬರ್ತದೆ. ಅಂದ್ರೆ ಪ್ರಚಲಿತ ವಿದ್ಯಮಾನಗಳು ಕೂಡ ಗಣೇಶೋತ್ಸವದೊಳಗೆ ಬಹಳ ಹಾಸುಹೊಕ್ಕಾಗಿ ನಮಗೆ ಗೋಚರಿಸ್ತಾವು. ಒಂದೊಂಥರ ರೋಚನೀಯ ಒಂದು ಸಂಗತಿ ಅದು. ಅವತ್ತಿನ ದಿವಸ ಏನಾಗಿತ್ತಪ್ಪ ಅಂತಂದ್ರ ಜನ ಎಲ್ಲಾ ಜಾತಿ ಮತ ಪಂಥ ಅದ್ರೊಳಗೆ ಹರಿದು ಹಂಚಿ ಹೋಗ್ಬಿಟ್ಟಿದ್ರು. ಆದ್ರೆ ಇವತ್ತಿನ ದಿವಸ ಎಲ್ಲಾರನ್ನು ಒಗ್ಗೂಡಿಸಿದಂತ ಒಂದು ಕೀರ್ತಿ ಅದಕ್ಕಾದ್ರೂ ಸಲ್ಲುವುದಾಗಿದ್ರ ಅವತ್ತಿನ ದಿವಸ ಬಾಲ್ ಗಂಗಾಧರ ತಿಲಕರು ಒಂದು ಘೋಷಣೆಯನ್ನು ಹಾಕಿದ್ರು. ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು, ಮತ್ತದನ್ನು ನಾನು ಪಡೆದೇ ತೀರ್ತೇನೆ ಅನ್ನುವಂತ ಘೋಷಣೆ. ಅದು ಜನರ ಮೈ ಮನದೊಳಗೆ ರೋಮಾಂಚನವನ್ನು ಉಂಟು ಮಾಡಿತು. ಮತ್ತು ಶಿವಾಜಿ ಮಹಾರಾಜರ ಜಯಂತ್ಯುತ್ಸವ ಮತ್ತು ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಅವರು ನಮ್ಮೆಲ್ಲಾ ದೇಶವಾಸಿಗಳನ್ನ ಹಳ್ಳಿಯಿಂದ ದಿಲ್ಲಿಯವರೆಗೂ ಒಗ್ಗೂಡಿಸುವಂತ ಕೆಲಸ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲಬೇಕಾಗಿದ್ರ ಅದು ಬಾಲಗಂಗಾಧರ ತಿಲಕರಿಗೆ. ಪ್ರಸ್ತುತವಾಗಿ ನಾವು ಇವತ್ತಿನ ದಿವಸ ಸಾರ್ವಜನಿಕ ಗಣೇಶೋತ್ಸವ ಒಂದು ಜನರ ಮನಸ್ಸಿನಾಗ ಬೇರೂರಿರ್ತಂದ್ರ ಅದು ಕೇವಲ ಒಂದು ಧಾರ್ಮಿಕ ಆಚರಣೆ ಸಂಪ್ರದಾಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ನಮ್ಮ ಎಲ್ಲಾ ದೇಶವಾಸಿಗಳ ತಮ್ಮಲ್ಲಿ ಅಡಗಿರುವಂತಹ ಸ್ತುಪ್ತವಾದಂತಹ ಕಲೆಗಳನ್ನ ಪ್ರಸ್ತುತಪಡಿಸಲಿಕ್ಕೆ ಒಂದು ಬಹುದೊಡ್ಡ ವೇದಿಕೆಯಾಗಿ ಹೊರಹೊಮ್ಮಿದೆ. ಮತ್ತು ನಮ್ಮಲ್ಲಿ ಒಂದು ಜನಮಾನಸದಾಗ ಇರುವಂತಹ ಒಂದು ಸಾಮಾಜಿಕವಾಗಿ ಆಗಲಿ ಬೇರೆ ರೀತಿಯಾಗಲಿ ಯಾವ್ದಾವ್ದು ಅನಿಷ್ಟ ಪದ್ಧತಿಗಳದಾವು, ಆ ಅನಿಷ್ಟ ಪದ್ಧತಿಗಳನ್ನ ದೂರ ಮಾಡಲಿಕ್ಕೆ ಯಾವ ರೀತಿಯಾಗಿ ಜನರಿಗೆ ಸಂದೇಶವನ್ನು ಕೊಡಬಹುದು ಆ ಸಂದೇಶವನ್ನು ಕೊಡ್ತಾರ. ಮತ್ತು ರಾಷ್ಟ್ರೀಯವಾಗಿ ಒಂದು ನಮ್ಗ ನೈಸರ್ಗಿಕವಾಗಿ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತ ಯಾವ ಕೆಲಸಗಳನ್ನ ಮಾಡಬೇಕು ಆ ಕೆಲಸಗಳನ್ನ ಅದ್ರೊಳಗೆ ತೋರಿಸಿ ನಾವು ನಮ್ಮ ನೈಸರ್ಗಿಕವಾಗಿ ನಮ್ಮ ನಿಸರ್ಗವನ್ನು ಯಾವ ರೀತಿಯಾಗಿ ಕಾಪಾಡಿಕೊಂಡು ಹೋಗಬೇಕು ಆ ಕೆಲಸಗಳನ್ನು ಗಣೇಶೋತ್ಸವ ಸಮಿತಿಗಳು ಮಾಡ್ತಾವ. ಮತ್ತೆ ಕಟ್ಟ ಕಡೆಯದಾಗಿ ಹೇಳ್ಬೇಕಪ್ಪ ಅಂತಂದ್ರ ನಮ್ಮ ರಾಷ್ಟ್ರೀಯ ವಿಚಾರಗಳನ್ನ ರಾಷ್ಟ್ರಕ್ಕೆ ನಮಗೆ ಯಾವ ರೀತಿಯಾಗಿ ಯಾವ ಸಂದರ್ಭದಾಗ ಆಪತ್ತು ಬರ್ತತಿ ಅದರಿಂದ ನಮ್ಮ ದೇಶವನ್ನು ಹೇಗೆ ಸಂರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಗಣೇಶ್ ಪೆಂಡಾಲ್ದಾಗ ತೋರಿಸಿಕೊಟ್ಟು ಜನರ ಜಾಗೃತಿಗೂ ಈ ಮೂಲಕ ಗಣೇಶೋತ್ಸವ ಕಾರಣೀಭೂತ ಆಗ್ತಾ ಇದೆ. ಬಹಳ ಸಂತೋಷ ಉದಯ ಎಂಡಿಗಿರಿ ಅವರೇ. ಜಯಶ್ರೀ ಅಕ್ಕ ಅವರೇ, ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ದಿನ ಇವತ್ತು ಬಹಳ ವಿಜೃಂಭಣೆಯಿಂದ. ಈಗ ನಮ್ಮಲ್ಲಿ ಪ್ರಾರ್ಥನೆ ಭಾವನೆ ಸ್ವಲ್ಪ ನವ ಸಮಾಜದೊಳಗ ಹೆಂಗೆ ಪೀಳಿಗೆಯಿಂದ ಪೀಳಿಗೆ ಬದಲಾಗ್ತಾ ಈಗ ಪ್ರಾರ್ಥನೆ ಮಾಡು ದೇವರು ದಿಂಡ್ರು ಅಂತ ಅಂದ್ರೆ ಒಂದು ಕೃತಜ್ಞತಾ ಭಾವ, ಅದು ಪ್ರಾರ್ಥನೆ ಇದ್ರೆ ಯಾವಾಗ್ಲೂ ಕೂಡ ನಾವು ಶಕ್ತಿವಂತರಾಗ್ತೀವಿ. ಇದು ಇವತ್ತು ಸಾಮಾಜಿಕ ಜಾಲತಾಣ ಮೊಬೈಲ್ ನೋಡಿ ಮುಳುಗಿರುವಂತ ನಮ್ಮ ಯುವಜನಾಂಗಕ್ಕೆ ಸ್ವಲ್ಪ ಹದಿಹರೆಯದವರಿಗೆ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ತಾಯಂದ್ರ ಕರ್ತವ್ಯ ಬಹಳ ಅದು. ಈ ಒಂದು ಸಂದರ್ಭದೊಳಗ ಒಬ್ಬ ತಾಯಿಯಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಾರಂಭ ಏನಿದಲ್ಲ ಜನರ ಮನಸ್ಸಿನೊಳಗೆ ಭಕ್ತಿ ಭಾವನೆಯನ್ನು ಹುಟ್ಟಾಕ್ಲಿಕ್ಕೆ ಹೆಂಗ್ ನೆರವಾಗ್ತದೆ, ಹೇಗೆ ತಾಯಂದ್ರು ಹೆಂಗ್ ಸಹಾಯ ಮಾಡ್ತೀರಿ? ತಾಯಂದ್ರು ಮಕ್ಕಳು ಚಿಕ್ಕವ್ರು ಇದ್ದಾಗ್ಲೇ ಅವ್ರನ್ನ ಕರ್ಕೊಂಡು ಹೋಗಿ ಗಣೇಶ ಚೌತಿಗೆಲ್ಲ ಸಾರ್ವಜನಿಕ ಗಣಪತಿಗಳನ್ನೆಲ್ಲ ತೋರಿಸ್ಕೊಂಡ್ಬಂದು ಅಲ್ಲಿ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಭಾಗವಹಿಸುವಂತದ ಒಂದು ಹುಮ್ಮಸ್ಸು ತುಂಬಿ ಅವರಿಗೆ ಹಾಡುಗಳನ್ನ ಹಾಡ್ಲಿಕ್ಕೆ ಕಲಿಸಿ ಪೇಂಟಿಂಗ್ ಮಾಡೋದಾಯ್ತು, ಇಂಥ ರಂಗೋಲಿ ತೆಗೆದು ಇಂಥದೆಲ್ಲ ಭಾಗವಹಿಸುವ ಅವ್ರನ್ನ ಹುಮ್ಮಸ್ಸು ತುಂಬಬೇಕು. ಅಂದ್ರೆ ಮಕ್ಕಳನ್ನು ಕಲಿತಾರೆ. ಈಗ ನಾವು ಮಾಡಿದ್ರೆ ಮಕ್ಕಳು ಕಲಿತಾರೆ. ನಮ್ಮನ್ನ ಅವ್ರು ಅದಕ್ಕೆ ನಾವು ಮೊದಲು ಮಾಡ್ಬೇಕು. ನಾವು ದೇವ್ರ ಮುಂದಾಯ್ತು ನಾವು ಹಾಡ್ ಅನ್ನೋದು, ನಾವು ರಂಗೋಲಿ ಅವ್ರನ್ನ ಕರ್ಕೊಂಡು ಏನ್ ಮಾಡಿದ್ರು ಅವ್ರನ್ನ ಕರ್ಕೊಂಡನ ಅವ್ರ ನಮ್ ಜೊತೆ ಇಟ್ಕೊಂಡನ ಮಾಡ್ಬೇಕ್ರಿ. ಅಂದ್ರೆ ಮಕ್ಕಳು ನಮ್ಮನ್ನ ಫಾಲೋ ಮಾಡ್ತಾರ. ಸೊ ಹಿಂಗ ನಿಟ್ಟಿನಲ್ಲಿ ಹುಡುಗರಿಗೆ ನಾವು ಮಕ್ಕಳನ್ನ ಇದ್ ಮಾಡ್ಬೇಕು ಅಂತ ನನ್ನ ಅನ್ಸಿಕೆ. ಸಸಿಯಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಅಂದ್ರೆ ಮಕ್ಕಳಿಗೆ ಸಣ್ಣವರಿದ್ದಾಗಲೇ ಅದನ್ನ ರೂಢಿ ಮಾಡಬೇಕು. ನಾವೆಲ್ಲ ಆ ಒಂದು ಸಂಸ್ಕಾರದಿಂದ ಬೆಳೆದಿವಿ. ಈಗಿನ ಮಕ್ಕಳು ಅದರಿಂದ ವಂಚಿತರಾಗೋದು ಬೇಡ. ಅದಕ್ಕೆ ಈ ತರ ಸಮಾರಂಭಗಳು ನಮ್ಮ ಸಹಕಾರ ಆಗ್ತಾವ ಅಂತ ಹೇಳ್ತೀರಿ. ಸುಖದ್ ಜೋಶಿ ಅವರೇ, ನೋಡ್ರಿ ಏನು ಮತ್ತೆ ಬಹಳ ಮುಖ್ಯವಾಗಿ ಅಂದ್ರೆ ಗಾಂಧಿ ಚೌಕ ಗಜಾನೋತ್ಸವ ಸಮಿತಿ ಬಹಳ ಒಂದು ಆದರ್ಶಪ್ರಾಯವಾಗಿ ಕೆಲವೊಂದು ನೈಸರ್ಗಿಕ ಸಂಗತಿಗಳನ್ನ ಗಣನೆ ತೆಗೆದುಕೊಳ್ಳೋದು ಮತ್ತೆ ಮುಖ್ಯವಾಗಿ ಯಾರಿಗೂ ತೊಂದರೆ ಆಗಬಾರದು ಅಂತ ಮಾಡ್ತೀವಲ್ಲ. ಸಾರ್ವಜನಿಕ ಗಣೇಶೋತ್ಸವ ಅಂತಂದ್ರೆ ಇದು ಉತ್ಸವ, ಅದು ಇನ್ನೊಬ್ಬರಿಗೆ ತೊಂದರೆ ಆಗೋ ತರ ಇರಬಾರದು ಅನ್ನೋದೇನದಲ್ಲ. ತಮ್ಮ ಮಾತು ಬಹಳ ಮಾರ್ಮಿಕವಾಗಿರುವಂತದ್ದು. ಇತಿಹಾಸವಾಗಿ 60 ವರ್ಷಗಳನ್ನು ಪೂರೈಸಿರುವಂತ ಈ ಸಂದರ್ಭದೊಳಗ ತಮಗೆ ಹೆಂಗ ಹೆಮ್ಮೆ ಇದೆ ಈ ಹಬ್ಬದ ಬಗ್ಗೆ? 60 ವರ್ಷಗಳನ್ನ ನಾವು ಪೂರೈಸ್ತಾ ಇದ್ದೇವೆ. ಇದೊಂದು ದೊಡ್ಡ ಸಂತೋಷದ ಸಂಗತಿ ಏನಿದೆ. ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡೀತಾ ಹೋಗ್ತಾ ಇದೀವಿ. ಅದು ಒಂದು ಗ್ರೇಟ್ ಇದು ಅಂತ ಅನಿಸ್ತದೆ. ಆಮೇಲೆ ಈಗ ಪಬ್ಲಿಕ್ ತೊಂದರೆ ಆಗ್ಲಾರ್ದಂಗೆ ನಾವು ಅಮಾವಾಸ್ಯೆ ದಿವಸ ಪೆಂಡಾಲ್ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. 7ನೇ ದಿವಸ ಗಣಪತಿ ವಿಸರ್ಜನೆ ಆಗ್ತದೆ. 8ನೇ ದಿವಸ ಬೆಳಿಗ್ಗೆ ನೀವು ಆ ಸ್ಥಳಕ್ಕೆ ಬಂದ್ರೆ ಗಣಪತಿ ಕೂತಿತ್ತೋ ಇಲ್ಲೋ ಅನ್ನೋ
ಒಂದು ರೀತಿಯಲ್ಲಿ ಅದು ಕ್ಲೀನ್ ಮಾಡಿಬಿಟ್ಟಿರ್ತೀವಿ. ಅಂದ್ರೆ ಅದು ಅವತ್ತೇ ಮುಗಿಲೇಬೇಕು. 7 ಗಂಟೆ 8 ಗಂಟೆವರೆಗೆ ಆದ್ರೂ ಅದನ್ನ ಮುಗಿದು ಕಸ ಹೊಡೆದು ಕ್ಲೀನ್ ಮಾಡಿ ನಮ್ ನೆಕ್ಸ್ಟ್ ಟ್ರಾಫಿಕ್ ಗೆ ಅನುಕೂಲ ಆಗುವಂಗ್ ಮಾಡಿಕೊಟ್ಬಿಟ್ಟಿರ್ತೀವಿ. ಅಂದ್ರೆ ಈ ತರದ್ದು ನಾವು ಮೊದಲಿಗಿಂತ ಸಂಪ್ರದಾಯ ನಮಗೆ ಹಾಕಿ ಕೊಟ್ಬಿಟ್ಟಾರೆ. ಗಾಂಧಿ ಚೌಕ್ ಗಜಾನೋತ್ಸವ ಸಮಿತಿಯಿಂದ ನಾವೇನು ಗಣಪತಿ ಕುಡಿಸ್ತೇವಲ್ಲ ಸರ್, ಅದ್ರೊಳಗೆ ಮುಖ್ಯವಾದ ಪಾತ್ರ ಅನ್ನೋದು ಅಂದ್ರೆ ನಮ್ಮ ಹಳ್ಳಿ ದೇವರಬಳ್ಳಿ ಅಂತ ನಮ್ದು ಊರು, ಅಲ್ಲಿ ನಮ್ಮ ಹೊಲಗಳು ಇದ್ದದ್ದು. ಅಲ್ಲಿ ಜನ ಬಂದು ರಾತ್ರಿ ಬೆಳಗ್ಗೆ ಮುಂಜಾನೆ ಎಲ್ಲಾನು ಕೆಲಸ ಮಾಡ್ತಾರ. ಅಲ್ಲಿ ಒಬ್ಬ ಮನುಷ್ಯ ಇವತ್ತು ಅವನ್ ಏಜ್ ನಿಯರ್ಲಿ 70, ಆ ಮನುಷ್ಯ ಪೆಂಡಾಲ್ ಮೇಲೆ ಹತ್ತಿ ತಗಡ್ ಹಾಕ್ತಾನೆ. ಮತ್ತೆ ಅವ್ರಿಗೆ ನಮ್ಗಿಂತ ಗಣಪತಿ ಎಂತಾದ್ರಿ ಅಂತ ಅವ್ರು 3 ತಿಂಗಳ ಮೊದಲು ನಮಗ್ ಅವ್ರಿಗೆ ಕೇಳಕ್ ಶುರು ಮಾಡ್ತಾರ. ನಾವ್ ಹೊಲಕ್ ಹೋದಾಗ ಕೆಲಸಕ್ಕಂತ ಹೋದಾಗ ಎಂತ ಆರ್ಡರ್ ಕೊಟ್ರಿ, ಎಷ್ಟ್ ದೊಡ್ಡದೈತ್ರಿ ಅಂತ ಅವ್ರ ಕ್ಯೂರಿಯಾಸಿಟಿ. ಅವ್ರಿಗೆ ನಾವು ಪಗಾರ ಕೊಡೋದ್ರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ. ಇವನ್ ನಾವು ಪಗಾರ ಕೊಡ್ತೀವಿ, ಅದು ಕೊಡ್ಲೇಬೇಕು, ಅದು ಪ್ರಶ್ನೆ ಬೇರೆ. ಆದ್ರೆ ಅದಕ್ಕಿಂತ ಹೆಚ್ಚಿಗೆ ನಮ್ಮ ಗಣಪತಿ ಅನ್ನೋ ಅಭಿಮಾನ ಅದೇ ಅಲ್ಲ, ಆ ಅಭಿಮಾನದಿಂದ ಅವರು ಅರೌಂಡ್ ದ ಕ್ಲಾಕ್ ಅಲ್ಲಿ ಕೆಲಸ ಮಾಡ್ತಾರೆ. ಮಹಾದೇವ್ ಅಂತಿದ್ದಾರೆ, ಗೋಪಾಲ್ ಅಂತಿದ್ದಾರೆ, ಕೆಂಚಪ್ಪ ಅಂತಿದ್ದಾರೆ, ಅವ್ರೆಲ್ಲರೂ ನಮ್ಮ ಹೊಲಕ್ಕೆ ಕೆಲಸಕ್ಕೆ ಬರೋರೆ. ಆದ್ರೆ ಈ ಗಣಪತಿ ಬಗ್ಗೆ ಅಭಿಮಾನ ಹೆಚ್ಚಿಗೆ ನಮ್ಮಂತಕ್ಕಿಂತ ಮಾಡ್ತಾ ಬಂದಿವಿ. ಆಮೇಲೆ ಇದು ಈಗ ಮೆರವಣಿಗೆ ಟೈಮ್ನೊಳಗೆ ಡಿಜೆ ಈ ತರದ್ದೆಲ್ಲ ಈಗ ಮಾತಾಡಿದ್ವಿ ನಾವು. ನನ್ನ ಒಂದು ಸ್ವಂತ ಭಾವನೆ ಏನಂತಂದ್ರೆ, ನಾನು ಸಾಧ್ಯ ಇದ್ದಷ್ಟು ಮನುಷ್ಯರು ಬಾರಿಸುವಂತ ವಾದ್ಯಕರು ಆ ತರದ ಜನಕ್ಕೆ ನೋಡ್ಲಿಕ್ಕೆ ವಿಚಾರ ಮಾಡ್ತೀನಿ. ಜನಪದ ಕಲಾವಿದರಿಗೆ ಜನಪದ ಅನ್ರಿ, ಬ್ಯಾಂಡ್ ಅನ್ರಿ, ಬಟ್ ಮ್ಯಾನ್ಯುವಲ್. ಆದ್ರೆ ಏನಾದ್ರೂ ನಾವು ಉತ್ಸವ ಮಾಡಿದ್ರಿಂದ, ಉತ್ಸವಗಳು ಇರುವುದು ಎದಕ್ಕಂದ್ರೆ ಪ್ರತಿಯೊಂದು ಸಮಾಜಕ್ಕೆ ಒಂದೊಂದು ರೀತಿಯಲ್ಲಿ ಅವ್ರದ್ದು ಇನ್ಕಮ್ ಬೆಳೆಸಲಿಕ್ಕೆ ಒಂದು ದಾರಿ. ಅಂದ್ರೆ ಹಬ್ಬಗಳನ್ನು ನಾವು ಮಾಡೋದಂದ್ರೆ ನಾವು ಒಬ್ಬರು ಗಳಿಸ್ತೇವೆ, ದೀಪ ಮಾಡಿ ಕೊಡ್ತಾರ, ಆಮೇಲೆ ಗಣಪತಿ ಮಾಡೋ ಕಲೆ ಆರ್ಥಿಕವಾಗಿ ಎಲ್ಲರಿಗೂ ಕೂಡ ಒಂದು ಹೋಗ್ಬೇಕು. ಅಂಗಡಿಕಾರರಿಗೆ ವ್ಯಾಪಾರ ಆಗ್ತದೆ. ಅಂದ್ರೆ ಬರೇ ಉತ್ಸವ ಇದೆಲ್ಲ ಇದ್ರ ಕೂಡ ನಮ್ಮ ಎಕಾನಮಿನೂ ಅದ್ರೊಳಗೆ ಇನ್ವಾಲ್ವ್ ಅದ. ಇದು ಒಂದೇ ಡಿಜೆ ತಂದು ಅದಕ್ಕೆ 2 ಲಕ್ಷ 3 ಲಕ್ಷ ಕೊಡೋದಕ್ಕಿಂತ ನಾವು ಮ್ಯಾನ್ಯುವಲ್ ಆಗಿ ಯಾರು ಇರ್ತಾರ, ಇದನ್ನ ಹಲಗಿ ಬಾರ್ಸೋರ್ ಇರ್ಬೋದು, ಈ ಬ್ಯಾಂಜೋ ಇರ್ಬೋದು, ಕರಡಿ ಮಜಲ್ನವ್ರು ಇರ್ಬೋದು, ಈ ತರ ಸಾಂಪ್ರದಾಯಿಕವಾಗಿ ಬಾರ್ಸೋರ್ಗೆ ಕರ್ಕೊಂಡು ಬಂದು ಅಟ್ಲೀಸ್ಟ್ ಆ ದಿವಸದ ಅವ್ರಿಗೆ ಒಂದು ಪೇಮೆಂಟ್ ಸಿಕ್ಕರೆ ಅವರೊಂದು ಉಪಜೀವನಕ್ಕೆ ಅನುಕೂಲ ಆಗ್ತದೆ. ಇದು ನನ್ನ ಸ್ವಂತ ಭಾವನೆ. ಒಂದೇ ಕಡೆ ಮನಿ ಫ್ಲೋ ಆಗೋದಕ್ಕಿಂತ ಡಿಸ್ಟ್ರಿಬ್ಯೂಟ್ ಆಗಿ ಅಷ್ಟ ಸಮಾಜಗಳು ಹೊಟ್ಟಿ ತುಂಬುತ್ತಾವ ಅಂತ. ಇಲ್ಲ, ಸರಿಯಾದ ಮಾತು ಹೇಳಿದ್ರಿ ವಿಜಯ್ ಸುಲಾಖಿ ಅವರೇ. ಇದು ಒಂದು ಉದ್ಯಮಿಗಳ ಸಂಭ್ರಮ ಕೂಡ, ಮಾರುಕಟ್ಟೆ. ಯಾಕಂದ್ರೆ ಗಾಂಧಿ ಚೌಕ ಮಾರುಕಟ್ಟೆಗೆ ಹತ್ರ ಅದ. ಅಲ್ಲೆಲ್ಲ ಉದ್ಯಮಿಗಳಿಗೆ ಒಂದು ಉತ್ತಮವಾದ ಒಂದು ಉದ್ಯೋಗ ಮತ್ತೆ ಸಾಕಷ್ಟು ಜನ ಬರ್ತಾರೆ. ಹೀಗಾಗಿ ಅವರಿಗೆ ಮಾರಾಟನೂ ಚಲೋ ಆಗ್ತದೆ. ಆಮೇಲೆ ಅವರು ಒಂದು ಸಹಕಾರ ಬಹಳ ಮುಖ್ಯ. ಗಾಂಧಿ ಚೌಕ್ ಅಂದ್ರೆ ಒಂದು ನೀವು ಹಬ್ಬ ಮಾಡಬೇಕು ಅಂತಂದ್ರೆ ಸಾಕಷ್ಟು ದುಡ್ಡು ಬೇಕಾಗ್ತದೆ, ಖರ್ಚಾಗ್ತದೆ. ಆಮೇಲೆ ನೀವು ದೇಣಿಗೆಯನ್ನು ಸಂಗ್ರಹಿಸ್ತೀರಿ. ಹೇಗೆ ಒಂದು ಉದ್ಯಮಿಗಳ ಒಂದು ಸಹಕಾರ ಆ ಒಂದು ಭಾಗದೊಳಗೆ ಹೆಂಗದ? ನಮ್ಮ ಭಾಗದಾಗ ಎಲ್ಲರೂ ಒಳ್ಳೆ ಸಹಕಾರ ಕೊಡ್ತಾರೆ. ಎಲ್ಲ ವರ್ತಕರು ಸಹಕಾರ ಹೆಂಗ್ ಕೊಡ್ತಾರೆ ಅಂದ್ರೆ, ಅವರು ಪ್ರತಿ ದಿವಸ ಅವ್ರ ವ್ಯಾಪಾರಕ್ಕೈತೆ ಗಣಪತಿ ಪ್ರತಿಷ್ಠಾಪನೆ ಮಾಡೋ ಮುಂದೆ ಪರದೆ ಬೇಕು, ಪರದೆ ಒಯ್ತಾರ್ರಿ. ಕೆಲವರು ಟೇಬಲ್ ಮೇಲೆ ಹಾಕ್ಲಿಕ್ಕೆ ಜಮಖಾನ ಬೆಡಿಸಿಡ್ಬೇಕು, ಅವ್ರು ಒಯ್ತಾರ್ರಿ. ಅದ ನಂತರ ಅವ್ರಿಗೆ ಹಾಕೊಳ್ಳಿಕ್ಕೆ ಡ್ರೆಸ್ ಬೇಕು, ಹೊಸ ಶುಭ್ರವಾದ ಡ್ರೆಸ್ ಅನ್ನು ಹಾಕೋತಾರ, ಅವ್ರು ಅದನ್ನು ಒಯ್ತಾರ್ರಿ. ಕೆಲವರು ಸಿಂಧೂರು, ಆಮೇಲೆ ಅರಿಶಿನ ಕುಂಕುಮ ಅವೆಲ್ಲ ಅವ್ರು ಬೇಕಾಕೈತಿ. ಅದನ್ನ ಆ ಕಾರ್ಯಕ್ರಮ ಅವ್ರು ಉದ್ದಿನ ಕಡ್ಡಿ ಕರಪುರ ಅವ್ರು ಒಯ್ತಾರ. ಇದರಿಂದ ಗಣಪತಿ ಹಬ್ಬದಿಂದ ಪ್ರತಿಯೊಂದು ಸೆಕ್ಟರ್ಗಳು ಡೆವಲಪ್ಮೆಂಟ್ ಆಗ್ತಾವ್ರಿ, ಉದ್ಯಮ ಬೆಳೀತವೆ, ಎಲ್ಲ ಉದ್ಯಮಿಗಳು ಬೆಳಿತಾವ್. ಒಬ್ಬರು ಬೆಳೆಯಂಗಿಲ್ರಿ. ಇದಕ್ಕೆ ಎಲ್ಲ ಸರೌಂಡಿಂಗ್ ಏನ್ ಅದಕ್ಕೆ ಸಂಬಂಧಪಟ್ಟ ಜನ ಇರ್ತಾರ, ಅದರಿಂದ ಎಲ್ಲರೂ ಬೆಳಿತಾರ. ಇವನ್ ಆ ಗಣಪತಿ ತರುವಾಗ ಹೋಗುವಾಗ ಆಟೋ ಬೇಕಾಕೈತ್ರಿ, ಆಟೋದವರು ಅದರಿಂದ ಬೆನಿಫಿಟ್ ತಗೊಂತಾರ. ಅದರಿಂದ ಏನಾಗ್ತದೆ ಅಂದ್ರೆ ಎಲ್ಲರೂ ಒಟ್ಟಾಗಿ ಎಲ್ಲರೂ ಗ್ರೋತ್ ಆಗುವಂತದ್ದು, ಎಲ್ಲರೂ ಗ್ರೋತ್ ಆಗ ಎಕನಾಮಿಕಲಿ ಗ್ರೋತ್ ಆಗುವಂತದ್ದು ಚಟುವಟಿಕೆ ಎಲ್ಲ ನಡೆದಕ್ಕೆ ಒಂದು ವಾತಾವರಣದಾಗ ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಬಂದ್ಬಿಡ್ತಾರೆ. ಎಲ್ಲರೂ ಖುಷಿಲಿ ಮಾಡಾಕತ್ತಿ ಬಿಡ್ತಾರೆ. ಎಂತ ಮಾತು ಹೇಳಿದ್ರಿ ವಿಜಯ್ ಅವ್ರು. ನೋಡ್ರಿ, ಈಗ ಆಟೋದವ್ರು ಇರ್ತಾರ, ಬೆಳಿಗ್ಗೆ ಎಷ್ಟು ಕಷ್ಟಪಡ್ತಾರ್ರಿ, 500-600 1,000 ಗಳಿಸ್ಲಿಕ್ಕೆ ಕಷ್ಟಪಡ್ತಾರ. ನಾವು ಬಹಳ ಚೌಕಸಿ ಮಾಡ್ತೀವಿ. ದಯವಿಟ್ಟು ಆಟೋದವರಾಗ್ಲಿ ಕಾರ್ಮಿಕರಿಗಾಗ್ಲಿ ಇವ್ರಿಗೆ ನಾವು ಚೌಕಾಸಿ ಯಾಕೆ ಮಾಡ್ಬೇಕ್ರಿ? ಆ ಪಾಪ ಕಾಯಿಪಲ್ಲೆ ಅವ್ರ ಹತ್ರ ನಾವು ಸಾಕಷ್ಟು ಚೌಕಾಸಿ ಮಾಡ್ತೀವಿ. ಮಾಡೋ ಬದ್ಲಿ ಅವ್ರಿಗೂ ಒಂದು ಬದುಕಾಗಬೇಕು, ಆರ್ಥಿಕತೆ ಬೆಳಿಬೇಕು. ಅಂದ್ರೆ ಈ ಕಡೆಯಿಂದ ಆ ಕಡೆ ಹೋದ್ರೆ ಮಾತ್ರ ಅನುಕೂಲ ಆಗ್ತದಲ್ಲ. ಆ ನಿಟ್ಟಿನೊಳಗೆ ಬಹಳ ವಿಸ್ತೃತವಾಗಿ ಮಾತಾಡಿದ್ವಿ. ಉದಯ್ ಎಂಡಿಗೇರಿ ಅವರೇ, ಮತ್ತೆ ಸಖತ್ ಜೋಶಿ ಅವರೇ, ಜಯಶ್ರೀ ಎಂಡಿಗೇರಿ ಮೇಡಮ್, ವಿಜಯ್ ಸುಲಾಖಿ ಅವರೇ. ನಮಗೆ ಇಲ್ಲಿ ತನಕ ಅಂದ್ರೆ ಏನದಲ್ಲ, ಬಹಳ ಒಂದು ಗರ್ವ ಪಡುವಂತಹದ್ದು ವಿಷಯ. ಗಾಂಧಿ ಚೌಕ ಗಣೇಶೋತ್ಸವ ಸಮಿತಿ ಬಹಳ ಒಂದು ವಿಭಿನ್ನ ರೀತಿಯೊಳಗೆ ಗಣೇಶೋತ್ಸವನ ಆಚರಿಸ್ತದೆ. ಮತ್ತೆ ಸಾರ್ವಜನಿಕರೆಲ್ಲರ ಒಂದು ವಿಶ್ವಾಸ ಗಳಿಸಿಕೊಂಡು ಸಾರ್ವಜನಿಕರಲ್ಲಿ ಒಂದು ಸದ್ಭಾವನೆಯನ್ನ ಹುಟ್ಟು ಹಾಕುವ ನಿಟ್ಟಿನೊಳಗೆ ಮತ್ತು ಮಾರುಕಟ್ಟೆಯಲ್ಲಿ ಕೂಡ ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನೊಳಗೆ ಬಹಳ ಸಹಕಾರಿಯಾಗಿದೆ ಅಂತ ಹೇಳಿದ್ದು ಬಹಳ ನಮ್ಗೆ ಸಂತೋಷ ಆಯ್ತು. ಕೊನೆಯದಾಗಿ ನಮ್ಮ ವೀರಣ್ಣ ಪತ್ತಾರ್ ಅವರಿಂದ ಮತ್ತೊಂದು ಹಾಡು ಕೇಳೋಣ. ಒಂದೆರಡು ಮಾತುಗಳನ್ನ ಹೇಳ್ತಾ ಒಂದು ಹಾಡು ಹೇಳಿದ್ನಲ್ಲ. ಈಗ ಪ್ರತಿಯೊಂದು ಉದ್ಯೋಗ ಹೆಂಗದ, ಕಲಾವಿದರು ಅದನ್ನೇ ನಂಬ್ಕೊಂಡು ಬದುಕಿರ್ತಾರೆ. ಇಂಥ ಉತ್ಸವಗಳು ಜಿಲ್ಲಾಡಳಿತದಿಂದ ನಡೀತಾವ, ಪ್ರತಿಯೊಂದು ಓಣಿಯೊಳಗೆ ನಡೀತಾವ. ಹಬ್ಬಗಳು ಬಂದು ಅಂದ್ರೆ ಕಲಾವಿದರಿಗೂ ಹಬ್ಬನೇ. ನಮ್ಮ ಮನೆಯೊಳಗೆ ಮಾಡಾರ್ದ ನಾವು ಹೋಗಿ ಆ ವೇದಿಕೆ ಮೇಲೆ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಮಾಡಿಸ್ತೀವಿ. ಈಗ ನಾವು ಆದಷ್ಟು ನಾವು ಹೋದಲ್ಲೆಲ್ಲ ಏನಂತೀವಿ, ಟೇಪ್ ಹಚ್ಚಿ ಅದ್ ಹಚ್ಚಿ ಮಕ್ಕಳಿಗೆ ಕುಣಿಸ್ಬೇಡ್ರಿ. ನಮ್ಮ ಜಾನಪದ ಕಲೆ ಉಳಿಲಿ, ನಮ್ಮ ಸಂಸ್ಕೃತಿ ಬೆಳಿಲಿ. ಅಲ್ಲೇ ಜಾತಿ ಇಲ್ಲ,
ಕಲಾವಿದನಿಗೆ ಅವ್ರಿಗೆ ಒಲಿಯುವಂತ ಭಗವಂತ ಒಬ್ಬನೇ ಭಗವಂತ. ನಾವು ಬೇರೆ ಬೇರೆ ಹೆಸರು ಇಟ್ಕೊಂಡು ಕರಿತೀವಿ, ಬೆಳೆಯುವಂತಹದ್ದು. ಕೊನೆಯದಾಗಿ ಗಣೇಶನ ನೆನೆಯೋಣಂತೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಕ ವಾಹನ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ, ಭಟ್ಟ ಮುತ್ತಿನ ಪದಕ ಹಾರನೆ, ಬಾಹುಹಸ್ತ ಚತುಷ್ಕನೇ, ಇಟ್ಟ ತೊಡಿಗೆಯ ಹೇಮ ಕಂಕಣ, ಪಾಶ ಅಂಕುಶ ಧಾರನೆ. ಶರಣು ಸಿದ್ಧಿ ವಿನಾಯಕ, ಶರಣು ವಿದ್ಯ ಪ್ರದಾಯಕ. ಬಹಳ ಸಂತೋಷ ರೀ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಸಾರ್ವಜನಿಕ ಗಣೇಶೋತ್ಸವ ಬಹಳ ವಿಜೃಂಭಣೆಯಿಂದ ಆಗಲಿ, ಗಾಂಧಿ ಚೌಕದ ಒಂದು ಗರಿ ಮತ್ತೆ ಆಗಸದೆಲ್ಲೆಡೆ ಹರಡಲಿ ಅಂತ ಹಾರೈಸ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಆಕಾಶವಾಣಿ ಅಂದ್ರೆ ಇದು ಜನಮಾನಸ ವಾಣಿ. ಪ್ರತಿ ಮೂಲಿ ಮನೆಯೊಳಗ, ಪ್ರತಿ ಅಡಿಗೆ ಮನೆಯೊಳಗ, ಎಲ್ಲಾ ಕಡೆ ಹೋಗುವಂತಹ ಆಕಾಶವಾಣಿ ಒಂದು ಪ್ರಬಲ ಮಾಧ್ಯಮ. ಈ ಮಾಧ್ಯಮದೊಳಗ ನಮ್ಮ ಗಾಂಧಿ ಚೌಕ್ ಗಜಾನನ ಉತ್ಸವ ಸಮಿತಿಯ ಬಗ್ಗೆ ಹೇಳ್ಕೊಳ್ಳೋದು ಅಂದ್ರೆ ನಮ್ಗ ಒಂದು ಅವಕಾಶ ಕೊಡ್ತು ಆಕಾಶವಾಣಿ. ಅದ್ರ ಸಲುವಾಗಿ ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗಕ್ಕಾಗ್ಲಿ, ಆಕಾಶವಾಣಿಗೆ ನಾವು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀವಿ. ನಮಸ್ಕಾರ. ನಮಸ್ಕಾರ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಇದುವರೆಗೂ ಸಾರ್ವಜನಿಕ ಗಣೇಶೋತ್ಸವ ಸೌಹಾರ್ದತೆಯ ಸಂಕೇತ ಈ ಕುರಿತು ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಸುಖದ್ ಜೋಶಿ, ವಿಜಯ್ ಸುಲಾಖೆ, ವೀರಣ್ಣ ಪತ್ತಾರ್, ಉದಯ್ ಎಂಡಿಗೆರಿ ಹಾಗೂ ಜಯಶ್ರೀ ಎಂಡಿಗೆರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕುತಿ, ತೋರಯ್ಯ ನಮ್ಮಲ್ಲಿ ನಿನ್ನಯ ಪ್ರೀತಿ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಬೆನಕ ಬೆನಕ ಏಕದಂತ, ಪಚ್ಚೆಕಲ್ಲು ಪಾಣಿಮೆಟ್ಲು, ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರಗಳು.